Okay, so good evening everyone. Last class naga we discussed about the HTML, other the form designs hang ಮಾಡಬೇಕು ಅಂತೇಳಿ we saw ಒಂದು registration page hang ಮಾಡ್ತೀವಿ, we have seen the login page hang ಮಾಡ್ತೀವಿ ಅಂತೇಳಿ we saw a few examples in this. So today's class we are concentrating on the second part. ನಾನು ನಿಮಗೆ ಹೇಳಿದ್ದೆ ಯಾವುದೇ ಒಂದು ವೆಬ್ ಅಪ್ಲಿಕೇಶನ್ ಬರೀಬೇಕು ಅಂತಂದ್ರೆ you should have hold on three main sections, like more sections ಬರ್ತವೆ. ಫಸ್ಟ್ ಈಸ್ ದ ಫ್ರಂಟ್ ಎಂಡ್, ಅದಕ್ಕೆ ನಾವು ಯು ಐ ಡೆವಲಪರ್ಸ್ ಅಂತ ಹೇಳ್ತೀವಿ. ಸೊ ಯು ಐ ಡೆವಲಪರ್ಸ್ ಅಂತಂದರೆ ದೇ ಮೇನ್ಲಿ ನೀಡ್ ಟು ನೋ ದ ಎಚ್ ಟಿ ಎಮ್ ಎಲ್, ದೇ ನೀಡ್ ಟು ನೋ ದ ಸಿ ಎಸ್ ಎಸ್ ಆ್ಯಂಡ್ ದೇ ನೀಡ್ ಟು ನೋ ದ ಜಾವಾ ಸ್ಕ್ರಿಪ್ಟ್ ಇನ್ ದಿಸ್ ಕೇಸ್. ಸರ್ ಮತ್ತು ಜಾವಾ ಸ್ಕ್ರಿಪ್ಟ್ ಸಿ ಎಸ್ ಎಸ್ ಹೆಂಗೆ ಅದ್ರ ಸಲುವಾಗಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಟೂ ಥಿಂಗ್ಸ್. ಒಂದು ವಿ ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ bootstrap loader ಅಂತ ಒಂದು ಬರ್ತದೆ. So using that bootstraps we can design the web pages. And second ಬಂದು we have templates. ಅದು ನಿಮಗೆ ಮುಂದಿನ ಕ್ಲಾಸಸ್ನಾಗ templates ಅನ್ನೋ ಕಾನ್ಸೆಪ್ಟ್ ಹೇಳ್ತೀನಿ, which covers the JavaScript and CSS in that. So first part is this. Second ಬಂದು it is the database designs. Database designs ಅಥವಾ ಅದಕ್ಕೆ ನಾವು ಬ್ಯಾಕ್ ಎಂಡ್ ಡೆವಲಪರ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎನಿ ಸಾಫ್ಟ್ವೇರ್ ಕಂಪ್ನಿ. ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಹೋಗ್ರಿ, ಸಾಫ್ಟ್ವೇರ್ ಡೆವಲಪರ್, ಆಮೇಲೆ ಫ್ರಂಟ್ ಎಂಡ್ ಡೆವಲಪರ್, ಆಮೇಲೆ ಸಾಫ್ಟ್ವೇರ್ ಟೆಸ್ಟರ್, ಇವರಿಗೆಲ್ಲರಿಗೆ, ಆಮೇಲೆ ಡೇಟಾಬೇಸ್ ಡೆವಲಪರ್ ಕಂಪೇರ್ ಮಾಡಿದ್ರಿ ಅಂತಂದ್ರೆ ದೀಸ್ ಪೀಪಲ್ ಹ್ಯಾವ್ more salary. The back-end developers ಅಥವಾ database designers are having more importance because ನಿಮ್ಮದು ಪೂರ್ತಿ ಪ್ರಾಜೆಕ್ಟ್ ಡಿಪೆಂಡ್ಸ್ ಆನ್ ದೀಸ್ back-end developers in this case. ಸೊ ಹಿಂಗಾಗಿ ಡೇಟಾಬೇಸ್ ಡಿಸೈನಿಂಗ್ ಕಾನ್ಸೆಪ್ಟಿಗೆ ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಡಿ ಬಿ ಎಮ್ ಎಸ್. ಸೊ ಡಿ ಬಿ ಎಮ್ ಎಸ್ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ವರ್ಕ್ ಆನ್ ಸಮ್ ಬ್ಯಾಕ್-ಎಂಡ್ ಸಾಫ್ಟ್ವೇರ್ಸ್ ಲೈಕ್ Oracle, or you can use MySQL. ಇಲ್ಲ ಅಂದ್ರೆ ವಿ ಹ್ಯಾವ್ DB2 ಅಂತ ಬರ್ತದೆ, ವಿ ಹ್ಯಾವ್ SQL ಸರ್ವರ್ ಅಂತ, MS SQL ಸರ್ವರ್ ಅಂತ ಒಂದು ಬರ್ತದೆ. ಸೊ ಲೈಕ್ ದಿಸ್ ದೆರ್ ಆರ್ ಮೆನಿ ಅದರ್ ಸಾಫ್ಟ್ವೇರ್ಸ್ ಆಲ್ಸೋ, ಲೈಕ್ ಒನ್ ಮೋರ್ SQLite ಆ್ಯಂಡ್ ಸೋ ಆನ್. ಸೊ ಈ MongoDB, that is one of the most recent database software that we have in the IT market, that is MongoDB. ಸೊ ಈ ರೀತಿಯೊಳಗೆ ಭಾಳಷ್ಟು ಟೈಪ್ ಆಫ್ ಡೇಟಾಬೇಸ್ ಸಾಫ್ಟ್ವೇರ್ಸ್ ಅವ. ಅಫ್ಕೋರ್ಸ್ SQLite ಮತ್ತು MongoDB ಬಂದಾಗ ದೇ ಆರ್ ಕಾಲ್ಡ್ ಆ್ಯಸ್ ನೋ SQL ಸಾಫ್ಟ್ವೇರ್ಸ್ ಇನ್ ದಿಸ್ ಕೇಸ್. ನೋ SQL ಸಾಫ್ಟ್ವೇರ್ಸ್ ಅಂತಂದ್ರೆ ಯು ವೋಂಟ್ ಬಿ ರೈಟಿಂಗ್ ದ SQL ಕ್ವೆರೀಸ್. SQL ಕ್ವೆರಿ ಬರೆಯಂಗಿಲ್ಲ, ಬಟ್ ಯು ವಿಲ್ ಪರ್ಫಾರ್ಮ್ ದ ಆಪ್ರೇಷನ್ಸ್ ಯೂಸಿಂಗ್ ದ ಬಿಲ್ಟ್ ಇನ್ ಫೀಚರ್ಸ್. ಲೈಕ್ ಅಲ್ಲಿ ಹೆಂಗಂತಂದ್ರೆ ಫಂಕ್ಷನ್ಸ್ ಫಾರ್ಮ್ಯಾಟ್ನಾಗ ಯು ಪರ್ಫಾರ್ಮ್ ದ ಸ್ಟೋರೇಜ್ ಆಪ್ರೇಷನ್ಸ್ ಇನ್ ದಿಸ್ ಕೇಸ್. ಸೊ ಆ ರೀತಿಯೊಳಗೆ ಈ MongoDB ಮತ್ತು SQLite ಅಂತ ಕಾನ್ಸೆಪ್ಟ್ ವರ್ಕ್ ಮಾಡ್ತಾವೆ. ಅದು ನೀವು ಒಂದು ಸರ್ತಿ ಇಫ್ ಯು ಆರ್ ಗುಡ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಈ ಕ್ವೆರಿ ಕೋಡಿಂಗ್ ಬರೆಯೋದು ನೀವು ಕಲ್ತ್ರಿ ಅಂತಂದ್ರೆ ದ MongoDB ಮತ್ತು SQLite ಕಲಿಯೋದು ಇಟ್ ಈಸ್ ವೆರಿ ಸಿಂಪಲ್ ಕಂಪೇರ್ಡ್ ಟು ಕ್ವೆರೀಸ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ we will first focus on these. You can learn MongoDB or SQLite in future in this case. ಮೂರನೇದು ಬಂದು after this we have the software developers. Software developers main ಕೆಲಸ it is coding and unit testing. So that is a third part which we will be studying after completing the database concept in this. ಈ ವೀಕ್ ಪೂರ್ತಿ ನಮ್ಮ DBMS ಹೋಗ್ತದೆ. DBMS ಜೊತೆಗೆ simultaneously you people will be working on the HTML, the front end design of your project. ಸೊ ನಿಮ್ಮ ಪ್ರಾಜೆಕ್ಟಿಂದ ಫ್ರಂಟ್ ಎಂಡ್ ಡಿಸೈನ್ ಈ ವೀಕ್ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಆ್ಯಂಡ್ ಐ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಬ್ಯಾಕ್ ಎಂಡ್ ಡಿಸೈನ್. ದಟ್ ಈಸ್ ಐ ವಿಲ್ ಬಿ ಟೇಕಿಂಗ್ ಕ್ಲಾಸಸ್ ಫಾರ್ ದ database management system in this case. Now to start with, like DBMS, like very basic na start ಮಾಡ್ತೀನಿ. Like can anyone tell me what is DBMS?
Yes, mic on ಇಟ್ಕೊರಿ because I need answers from you people. Anyone can tell me what is a DBMS ಅಥವಾ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು? Yes, can anyone tell me what is database management system? Very good. Organizing the data in systematic order. ಸೊ ಒಂದು ಸಿಸ್ಟಮ್ಯಾಟಿಕ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಫಾಲೋ ಮಾಡಿ ಅಥವಾ ಒಂದು ಸ್ಟ್ರಕ್ಚರ್ಡ್ ಮೆಥಡ್ ಫಾಲೋ ಮಾಡಿ STAMIC ಸಿಸ್ಟಮ್ಯಾಟಿಕ್. ಸೊ ಒಂದು ಸ್ಟ್ರಕ್ಚರ್ಡ್ ಒಂದು ಫಿಕ್ಸ್ಡ್ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಆ ಸ್ಟ್ರಕ್ಚರ್ನಾಗ ನಮ್ಮದು ಡೇಟಾನ ಸ್ಟೋರ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ DBMS ಆರ್ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೇಟಾ ಆಲ್ಟರ್ನೇಟ್ ವರ್ಡ್ ಬಂದು ಇಟ್ ಈಸ್ ಇನ್ಫಾರ್ಮೇಷನ್. ಬೇಸ್ ಅಂತಂದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್ ಪ್ಲ್ಯಾಟ್ಫಾರ್ಮ್. ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಆರ್ಗನೈಸಿಂಗ್. ಸಿಸ್ಟಮ್ ಅಂತಂದರೆ ಇಟ್ ಈಸ್ ಅ ಪ್ರೊಸೀಜರ್. ಸೊ ಈ ವರ್ಡ್ಸ್ಗಳು ಯೂಸ್ ಮಾಡಿಕೊಂಡು ನಾವೊಂದು ಡೆಫಿನೇಷನ್ ತೆಗಿಬೇಕು ಅಂತಂದ್ರೆ organizing, that is first word is here, organizing the information on a platform using a standard procedures ಅಥವಾ ಆ ಸಿಸ್ಟಮ್ಯಾಟಿಕ್ ಅಂತ ಅನ್ನೋದು ಅದು ಇಟ್ ಈಸ್ ಅ ಟೈಪ್ ಆಫ್ ಪ್ರೊಸೀಜರ್ ಇನ್ ದಿಸ್ ಕೇಸ್. ಸೊ ಆ ಸಿಸ್ಟಮ್ಯಾಟಿಕ್ ಆರ್ಡರ್ನಾಗ ಈ ಆರ್ಗನೈಸಿಂಗ್ ದ ಡೇಟಾ ಅಂತ ಅನ್ನೋ ಬದಲು ಇನ್ಫಾರ್ಮೇಷನ್ ಇನ್ ಅ ಸಿಸ್ಟಮ್ಯಾಟಿಕ್ ಆರ್ಡರ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಈಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವ ಏನು ಹೇಳ್ತಾನೆ, ಲೈಕ್ ಹೌ ಎಕ್ಸಾಕ್ಟ್ಲಿ ಹೀ ಪ್ರಪೋಸಸ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ವೆರಿ ಸಿಂಪಲ್. ಈ ಇನ್ಫಾರ್ಮೇಷನ್ ನೀವು ಸ್ಟೋರ್ ಮಾಡಬೇಕು ಅಂದ್ರೆ ಅವ ಏನು ಹೇಳ್ತಾನೆ, ಎವ್ರಿ ಇನ್ಫಾರ್ಮೇಷನ್, ಆಲ್ ದ ಇನ್ಫಾರ್ಮೇಷನ್ ವಾಟ್ ಎವರ್ ಯು ವಾಂಟ್ ಟು ಸ್ಟೋರ್, ಯು ಹ್ಯಾವ್ ಟು ಸ್ಟೋರ್ ಇಟ್ ಇನ್ಸೈಡ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಡೇಟಾಬೇಸ್. ಸೊ ಡೇಟಾಬೇಸ್ ಅಂದರೆ ಏನು? ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಟೋರೇಜ್ ಆಫ್ ಯುವರ್ ಡೇಟಾ. ಒಂದು ಡೇಟಾನ ಸ್ಟೋರ್ ಮಾಡಲಿಕ್ಕೆ ಅದು ಒಂದು ಕಂಟೈನರ್ ಅಂತೇಳಿ ನಾ ಹೇಳ್ಬೋದು. ಸೊ ದೆನ್ ಹೀ ಸೇಸ್ ದಿಸ್ ಡೇಟಾಬೇಸ್, ಇದೇನು ಡೇಟಾಬೇಸ್ನಾಗ ನೀವು ಡೇಟಾ ಸ್ಟೋರ್ ಮಾಡ್ಲಿಕ್ಕತ್ತೀರಿ, ಆ್ಯಕ್ಚುಲಿ ನೀವು ಡೈರೆಕ್ಟ್ಲಿ ಅದ್ರೊಳಗೆ ಸ್ಟೋರ್ ಮಾಡಲ್ಲ. ದ ಡೇಟಾಬೇಸ್ ಇಟ್ ಸೆಲ್ಫ್ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಪೀಸಸ್ ಆ್ಯಂಡ್ ದೀಸ್ ಪೀಸಸ್ ವಿ ಕಾಲ್ ದೆಮ್ ಆ್ಯಸ್ ಟೇಬಲ್ಸ್ ಆರ್ ಇಟ್ ಮೇ ಬಿ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ ಆ್ಯಸ್ stored procedures, or you may have something called as functions, or you may have something called as views, or you may have something called as triggers, or you may have something called as events. ಸೊ ಈ ಡೇಟಾಬೇಸಾಗ ಬರೀ ಡೇಟಾ ಸಿಗಂಗಿಲ್ಲ ನಿಮಗೆ. ಆ ಡೇಟಾ ಅನ್ನೋ ಬದಲು ದೀಸ್ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ಆಲ್ ದೋಸ್ ಸಿಸ್ಟಮ್ಯಾಟಿಕ್ ಆರ್ಡರ್ಸ್ using various types of methods in this case. Of course, ಇಷ್ಟು ನಾವು ಇದ್ರೊಳಗೆ ನೋಡೋಂಗಲ್ಲ. ನಮಗೆ ಮೇನ್ ಕಾನ್ಸಂಟ್ರೇಷನ್ ಈಸ್ ಆನ್ ಹೌ ಟು ಸ್ಟೋರ್ ದ ಡೇಟಾಬೇಸ್. ಯಾಕಂದ್ರೆ ಇದಿಷ್ಟು ಕವರ್ ಮಾಡಬೇಕು ಅಂತಂದ್ರೆ ಇಟ್ ವಿಲ್ ಬಿ ಅ 3 months or 6 months ಕೋರ್ಸ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಮೇನ್ ನಮಗೆ ಡೇಟಾ ಸ್ಟೋರ್ ಮಾಡಲಿಕ್ಕೆ ವಾಟ್ ಈಸ್ ದ ಬೇಸಿಕ್ ಥಿಂಗ್? ದ ಬೇಸಿಕ್ ಥಿಂಗ್ ವಿ ನೀಡ್ ಈಸ್ ದ ಟೇಬಲ್ಸ್ ಇನ್ ದಿಸ್ ಕೇಸ್. ಆದ್ರೆ ಡೇಟಾಬೇಸ್ನಾಗ ಅಪಾರ್ಟ್ ಫ್ರಮ್ ಟೇಬಲ್ಸ್ ವಿ ಹ್ಯಾವ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ. Now, so in simple words, the database is divided into small pieces, and these small pieces we call them as tables. ಈ ಟೇಬಲಿಗೆ ಫರ್ದರ್ they divided and they told each table consists of a set of rows and columns. ಸೊ ನಿಮ್ದು ಏನೇ ಡೇಟಾ ಇದ್ದರೂ ಆ ಡೇಟಾ ರೋಸ್ ಮತ್ತು ಕಾಲಮ್ಸ್ ಅಂತ ನಾವು ಫಾರ್ಮ್ಯಾಟ್ನಾಗ ನಿಮ್ದು ಇನ್ಫಾರ್ಮೇಷನ್ಗಳನ್ನು ಸ್ಟೋರ್ ಮಾಡ್ತಾನೆ. ಸೊ ಈ ರೋಸ್ ಆ್ಯಂಡ್ ಕಾಲಮ್ಸ್ ಫಾರ್ಮ್ಯಾಟ್ ಅರೇಂಜ್ ಮಾಡಿ ಒಂದು ಮ್ಯಾಟ್ರಿಕ್ಸ್, ಒಂದು ಸೆಟ್ ಆಫ್ ಬಾಕ್ಸಸ್ ಇನ್ ದಿಸ್. ಆ ಬಾಕ್ಸಸ್ನಾಗ ಯು ವಿಲ್ ಬಿ ಸ್ಟೋರಿಂಗ್ ದ ಆ್ಯಕ್ಚುಯಲ್ ಡೇಟಾ ಆರ್ ದ ಇನ್ಫಾರ್ಮೇಷನ್. ಈ ಕ್ವಶನ್ ಬಂದು ಹೂಸ್ ಡೇಟಾ, ಯಾರ್ದು ಡೇಟಾ ನೀವು ಸ್ಟೋರ್ ಮಾಡ್ತೀರಿ? ಕ್ಯಾನ್
Can anyone tell me what information or whose information you will store inside these tables? ಯಾರ್ದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬಹುದು? ಎಸ್ ಗರ್ಲ್ಸ್ ಆನ್ಸರ್. ಎಮ್ ಸಿ ಎ ಒಳಗೆ 2 ಸರ್ತಿ ಓದಿ ಮುಗಿಸಿರಿ ನೀವು. ಇನ್ ಯುವರ್ ಇದ್ರೊಳಗೆ ದಟ್ ಈಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಬಿ ಸಿ ಎ ಆ್ಯಂಡ್ ಆಲ್ಸೋ ಇನ್ ಎಮ್ ಸಿ ಎ. ಎಸ್ ಗರ್ಲ್ಸ್, ಯಾರ್ದು ಡೇಟಾ ಸ್ಟೋರ್ ಮಾಡ್ತೀರಿ ಡೇಟಾಬೇಸ್ ಒಳಗೆ? ಓಕೆ, ಸೊ ಯೂಸರ್ ಅಂದ್ರೆ ಯಾರ್ಯಾರು ಬರ್ತಾರೆ ಯೂಸರ್ನಾಗ? ಅದೇ ಈಗ ಯೂಸರ್ ಅಂದ್ರೆ ಯಾರು? ನಾ ಯೂಸರ್, ನೀ ಯೂಸರ್, ಒನ್ ಪರ್ಟಿಕ್ಯುಲರ್ ವರ್ಡ್ ಫಾರ್ ದಮ್? ಯೂಸರ್ ಇನ್ಫಾರ್ಮೇಷನ್ ಓಕೆ ಫೈನ್, ಬಟ್ ಈ ಯೂಸರ್ಸ್ ಬರೀ ಯೂಸರ್ದು ಅಷ್ಟೇ ಸ್ಟೋರ್ ಮಾಡ್ಬೋದಾ? ಫಸ್ಟ್ ಕ್ವಶನ್, ಈ ಯೂಸರ್ ಯಾರು? ಹೂ ಆರ್ ದೀಸ್ ಯೂಸರ್ಸ್? ಎಂಡ್ ಯೂಸರ್. ಯೂಸರ್ಗೆ ಎಂಡ್ ಮಾಡ್ಲಿಕ್ಕತ್ತೀರಿ. ಎನಿ ಅದರ್ ವರ್ಡ್ಸ್? ಅಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡಲಾರ್ದವ್ರದ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡಲಿಕ್ಕೆ ಬರಂಗಿಲ್ಲ ಇಲ್ಲಿ ಮತ್ತು? ಎಸ್, ಎನಿವನ್ ಎಲ್ಸ್? ಹೂಸ್ ಇನ್ಫಾರ್ಮೇಷನ್ ಯು ವಿಲ್ ಸ್ಟೋರ್ ಇನ್ಸೈಡ್ ದಿಸ್? ಯಾರದು ಯೂಸರ್? ಲೇಟಾಗಿ ಬಂದ್ರೇನ್ರಿ ಕಿರಣ? ಲಕ್ಷ್ಮಿ. ಯೂಸರ್ ಆಲ್ರೆಡಿ ಹೇಳ್ಬಿಟ್ಟಾರ್ರಿ. ಈಗ ಯೂಸರ್ ಅಂದರೆ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನನಗೆ. ಓಕೆ, ಸೊ ನಿಮ್ದು ಇನ್ಫಾರ್ಮೇಷನ್ ಮತ್ತು ಅಷ್ಟೇ, ನಿಮ್ದು ಅಷ್ಟೇ ಸ್ಟೋರ್ ಮಾಡ್ಬೋದಂದ್ರೆ ಇನ್ಫಾರ್ಮೇಷನ್ ಮತ್ತು ಯಾರು ಬೇರೆಯವ್ರು ಸ್ಟೋರ್ ಮಾಡೋಂಗಿಲ್ಲ. ಮತ್ತು ಅವ್ರು ಯೂಸರ್ ಏನ್ರಿ ಅವ್ರು? ಮತ್ತು ಥಿಂಕ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. ನೋ ಹರಿ. ಹೇಳ್ರಿ. ಹಾಂ ರೀ. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ನೀವು ನಿಮ್ಮದು ಕಾಲೇಜ್ದವ್ರದ್ದು ಲೈಬ್ರರಿ ಸಲುವಾಗಿ ಒಂದು ಸಾಫ್ಟ್ವೇರ್ ಬರೆದು ಕೊಡ್ಲಿಕತ್ತೀರಿ. ಸೊ ಈಗ ಯಾರ್ದು ಇನ್ಫಾರ್ಮೇಷನ್ ತೊಗೋತೀರಿ? ಸ್ಟೂಡೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ತೊಗೋತೀರಿ. ಅಂದರೆ ಈಗ ಯೂಸರ್ ಅಂದ್ರೆ ಸ್ಟೂಡೆಂಟ್ ಅಂತ ಹೇಳ್ಬೋದಾ? ಬಟ್ ಸ್ಟೂಡೆಂಟ್ಗಳ ಸಿಸ್ಟಮ್ ಯೂಸ್ ಮಾಡಂಗಿಲ್ಲ ರೀ ನಿಮ್ಮ ಕಾಲೇಜ್ ಒಳಗೆ. ಅಲ್ಲಿ ಯಾರು ಲ್ಯಾಬ್ ಇನ್ಚಾರ್ಜ್ ಇರ್ತಾರೆ ಅವರು ಯೂಸ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಆರ್ ದ ಯೂಸರ್ಸ್ ಆರ್ ನೋ? ಮತ್ತು ಅವ್ರ ಇನ್ಫಾರ್ಮೇಷನ್ ಯಾಕೆ ಸ್ಟೋರ್ ಮಾಡ್ತೀರಿ? ಥಿಂಕ್ 1 ಸೆಕೆಂಡ್, ನಾನು ಒಂದು ಕಾಲ್ ತೊಗೋಬೇಕ್ರೆ. ಥಿಂಕ್ ಮಾಡಿ ನಂಗೆ ಹೇಳ್ರಿ ಅಲ್ತನ. ಹಲೋ. ಹಾಂ ಹೌದು ಹೇಳಿ. ಹಾಂ ಹೌದು. ಅದು 5:30 ಮೇಲೆ ಆಗಲ್ಲ ಬಿಕಾಸ್ ಲಾಕ್ಡೌನ್ ವಿಲ್ ಕ್ಲೋಸ್ ಅಟ್ 5 o'clock. ಯಾ, ಬಟ್ ನಮ್ಮದು ಆಫೀಸ್ ಅವರ್ಸ್ 5:30ವರೆಗೂ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ಬೋದು? ಬೆಳಗ್ಗೆ ಮಾರ್ನಿಂಗ್ ಅವರ್ಸ್. ಓಕೆ, ವಾಟ್ ಟೈಮ್ ಯು ಲೀವಿಂಗ್ ಟು ಆಫೀಸ್? ಮಾರ್ನಿಂಗ್ 9:30 ವಿಲ್ ಬಿ ಲೀವಿಂಗ್ ಟು ಆಫೀಸ್. ಬಟ್ ದ ಥಿಂಗ್ ಈಸ್ ಐ ಕ್ಯಾನ್ ಅರೇಂಜ್ ಇಟ್, ಬಟ್ ದೇ ಆರ್ ಆಸ್ಕಿಂಗ್ ಲೈಕ್ ಇಟ್ ಈಸ್ ಅನ್ ಆನ್ ಆಫೀಸ್ ಟೈಮಿಂಗ್ಸ್ ನಾ, ದೇ ಆರ್ ಆಸ್ಕಿಂಗ್ 100 rupees ಫಾರ್ ಎಕ್ಸ್ಟ್ರಾ. ಸರ್ ಏನು ಸರ್, ಸಾಯಂಕಾಲ ಬರೋಕ್ಕಾಗಲ್ಲ ಅಂತೀರಾ, ಬೆಳಗ್ಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳ್ತೀರಾ? ಅಲ್ಲಪ್ಪ, ನಾನು ಈಗ ನೋಡಿ ನೀವೇ ಲಾಕ್ಡೌನ್ ಇದೆ. ಅಲ್ಲ, ನೀವು ಹೇಳ್ಬೇಕು. ಹಂಗಿದ್ದಾಗ ಸಾಯಂಕಾಲ ಲಾಕ್ಡೌನ್ ಟೈಮ್ ಸೇವಿಂಗ್ಸ್ ಆಗಿಬಿಟ್ಟು ಅಲ್ಲಿ ಬೆಳಗ್ಗೆ ಬರ್ತಿದ್ದಾರೆ. ಆ್ಯಂಡ್ 9:30 ಈಸ್ ನಾಟ್ ವೆರಿ ಅರ್ಲಿ ಟೈಮ್ ಅಲ್ವಾ ಸರ್?
9:30 ಕ್ಲೋಸ್ ಆಗ್ಬೇಕಲ್ವಾ? ಅಟ್ಲೀಸ್ಟ್ 9:20 ಕ್ಲೋಸ್ ಆಗಿ ನೀವು ಆಗಿದೆ. ಯಾವ 9:30 ಕ್ಲೋಸ್ What ಆಗುತ್ತೆ? I'm trying to say is either it is make it if you are ready, we'll make it in the morning. That's what I'm trying to say. Others will go for in weekend, Saturday, Sunday, on daytime. ಅಲ್ಲ ಸರ್, I ಅದೇ can't put my hand na. ಅಲ್ಲ, ವಾಟ್ ಈಸ್ ಯುವರ್ ವರ್ಕಿಂಗ್, ನಿಮ್ಮದು ವರ್ಕಿಂಗ್ ಅವರ್ಸ್ ಏನಿದೆ ಹೇಳಿ? Maratoni. ಅಲ್ಲ, ವರ್ಕಿಂಗ್ 10 to 5. ಹಾಂ 10 to 5. ಕರೆಕ್ಟಾಗಿ ನಂದು ಆಫೀಸ್ ಟೈಮ್ ನೋಡ್ಕೊಂಬಿಟ್ಟು ಹೇಳ್ತಿದ್ದೀರಾ. You sir. Vivek, you're like blaming me. You're like, if you call me before all this information, I can tell the same information. 10 to 5 we are working in the thing, and we are from Martani. So office was in Martani. So that's what I'm trying to say. ಸರಿ, ಸ್ಯಾಟರ್ಡೇ ಇರುತ್ತಾ, ಓಪನ್ I don't ಇರುತ್ತಾ? know what is 4G, brother. See, I'm not like you have to. I don't know what is 4G. Anyway, you can go for weekends already. Wednesday, 3 days only. So Saturday we'll go for guidance now. Is it possible to come on Saturday? Fine, good, not issue. Fine, you can come on Saturday then. Okay, sure. Okay. Yes, anyone, any answers? ಅಷ್ಟು ಕಷ್ಟದ ಕ್ವಶನ್ ಕೇಳಿದ್ರಿ. ಇಟ್ ಈಸ್ ವೆರಿ ಸಿಂಪಲ್ ಕ್ವಶನ್. ಯೂಸರ್ ಅಂದ್ರೆ ಯಾರು? ಹಾಂ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಷ್ಟು ದೊಡ್ಡ ವರ್ಡ್ ಬೇಡೋ. ಈಗ ಒಂದು ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದಪ್ಪ, ಸಿಂಪಲ್ ಎಕ್ಸಾಂಪಲ್. ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಗೆ ಎಲ್ಲಿಂದ ತೊಗೊಂಬರ್ತೀವಿ? ಈಗ ನಿಮ್ಮ ಕಾಲೇಜ್ನಾಗೆ ಒಂದು ಸಾಫ್ಟ್ವೇರ್ ರೆಡಿ ಮಾಡಿ ಕೊಡ್ಲಿಕತ್ತೀರಿ. ಸೊ ಏನು ಯಾರ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ ಅದ್ರೊಳಗೆ? ಕಾಲೇಜ್ದು ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ? ಅಷ್ಟು ಬ್ಯಾಡ್ರಿ, ಸಿಂಪಲ್ ಹೋಗಮ್ಮ. ನಾನು ಹೇಳ್ತೀನಿ, ನಿಮ್ಮ ಕಾಲೇಜ್ನಾಗ ಫೀಸ್ ಡೀಟೇಲ್ಸ್ ಸಲುವಾಗಿ ಒಂದು ಸಾಫ್ಟ್ವೇರ್ ಬೇಕು. ಆಮೇಲೆ ನಿಮ್ಮ ಸ್ಟೂಡೆಂಟ್ದೆಲ್ಲ ಅಡ್ಮಿಷನ್ ಸಲುವಾಗಿ ಒಂದು ಸಾಫ್ಟ್ವೇರ್ ಬೇಕು. ಆಮೇಲೆ ನಿಮ್ಮದು ಫೀಸ್ ಇದು ಲೈಬ್ರರಿ ಒಳಗಿನ ಬುಕ್ಕಿಂದ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ಸಾಫ್ಟ್ವೇರ್ ಬೇಕು. ಸೊ ಹೀಗಾಗಿ ಇಷ್ಟೆಲ್ಲ ಅವ. ಸೊ ಇದಕ್ಕೆ ನೀವು ಯಾರ್ಯಾರ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ? ನಾವು ಯು ಟೋಲ್ಡ್ ಮೀ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಯೂಸರ್. ಸೊ ಐ ವಾಂಟ್ ಟು ನೋ ಹೂ ಆರ್ ದೋಸ್ ಯೂಸರ್ಸ್. ಸೊ ಒಂದು ನಿಮಿಷ. ಯು ವಿಲ್ ಸ್ಟೋರ್ ದ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್ ರೀ. ಸೊ ಸ್ಟೂಡೆಂಟ್ಸ್ ಆರ್ ದ ಎಂಡ್ ಯೂಸರ್ಸ್, ಹೌದಾ? ಈಗ ಸ್ಟೂಡೆಂಟ್ಸ್ ಆರ್ ಎಂಡ್ ಯೂಸರ್ಸ್. ಮತ್ತು ಯಾರ್ಯಾರು ಬರ್ಬೋದು ರೀ ಹಿಂಗೆ? ನಿಮ್ಮ ಕಾಲೇಜ್ನಾಗ ಸ್ಟಾಫ್ನೂ ಬುಕ್ಸ್ ತೊಗೋತಾರೆ ರೀ ಲೈಬ್ರರಿ ಒಳಗಿಂದ. ಎಲ್ಲ ಲೆಕ್ಚರರ್ಸ್, ಫ್ಯಾಕಲ್ಟೀಸ್ ಆರ್ ದ ಎಂಡ್ ಯೂಸರ್ಸ್. ಮತ್ತು ಇದು ನಿಮ್ಮ ಕಾಲೇಜಿಗೆ ಆಯಿತು. ಸಪೋಸ್ ಇಫ್ ಐ ಆಮ್ ರೈಟಿಂಗ್ ಅ ಸಾಫ್ಟ್ವೇರ್ ಫಾರ್ ಎ ಹಾಸ್ಪಿಟಲ್, ಪೇಷಂಟ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ. ಮತ್ತು ಓನ್ಲಿ ಪೇಷಂಟ್ ರೀ? ಹಾಸ್ಪಿಟಲ್ನಾಗ ಬರೀ ಪೇಷಂಟೇ ಇರ್ತಾರೇನ್ರಿ? ಮತ್ತು ಬೇಕಲ್ರಿ ಅವ್ರೂ ಯಾವ ಪೇಷಂಟಿಗೆ ಯಾವ ನರ್ಸ್ ಏನು ಇಂಜೆಕ್ಷನ್ ಕೊಟ್ರ ಅಂತ ಇನ್ಫಾರ್ಮೇಷನ್ ಮೇಂಟೈನ್ ಹೋಗಾದ್ರೆ ಅವ್ರದ್ದು ನರ್ಸ್ ಇನ್ಫಾರ್ಮೇಷನ್ ಬೇಕಾ ಬೇಡ್ರಿ? ಸೊ ನರ್ಸ್ ಈಸ್ ಆಲ್ಸೋ ಎಂಡ್ ಯೂಸರ್. ಸೊ ನಿಮ್ಮ ಎಂಡ್ ಯೂಸರ್ ಲಿಸ್ಟ್ ಹಾಕೋ ತೊಗೊಂಡ್ರಿ. ಸೊ ಯು ಟೋಲ್ಡ್ ಮೀ ಸ್ಟೂಡೆಂಟ್, ಸ್ಟಾಫ್, ಹಾಸ್ಪಿಟಲ್ ಬಂದಾಗ ನರ್ಸ್, ಪೇಷಂಟ್, ಮತ್ತು ಡಾಕ್ಟರ್ಸ್. ಮತ್ತು ಓಕೆ. ಸೊ ಹಾಸ್ಪಿಟಲ್ನಾಗ ಡಾಕ್ಟರ್ಸು, ನರ್ಸು ಮತ್ತು ಸ್ಟಾಫ್ ಆದರು. ಸಪೋಸ್ ನಾವೊಂದು ಕಂಪನಿದವರಿಗೆ ಸಾಫ್ಟ್ವೇರ್ ಕೊಡ್ಲಿಕ್ಕತ್ತಿದ್ದೆ ಅಂತಂದ್ರೆ ವರ್ಕರ್ಸ್, ಮ್ಯಾನೇಜರ್ಸ್ ಮತ್ತು ಓನರ್ ಬ್ಯಾಡ್ರಿ ಕಂಪ್ನಿದು. ಸೊ ಓನರ್ ಇವ್ರದ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀವಿ. ಸೊ ಈ ರೀತಿಯೊಳಗೆ ನಾ ಪ್ರತಿ ಒಂದೊಂದು ಸೆಕ್ಟರ್ಗೆ ಹೋದೆ ಅಂತಂದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್. ಎಂಡ್ ಯೂಸರ್ ಇಸ್ ನೀವು ಒಂದು ವರ್ಡ್ ಹೇಳಲಿಕ್ಕತ್ತೀರಿ,
ಬಟ್ ಆ ಒಂದು ವರ್ಡ್ನಾಗ ಎಷ್ಟು ಜನ ಕವರ್ ಆಗ್ಲಿಕ್ಕತ್ತಾರ ಇಸ್ ವಾಟ್ ವಿ ಹ್ಯಾವ್ ಟು ಥಿಂಕ್ ಇನ್ ದಿಸ್ ಕೇಸ್. ಇಸ್ ಇಟ್ ಓನ್ಲಿ ದೀಸ್ ಪೀಪಲ್ ನಾವು, ಅಥವಾ ಇದು ಬಿಟ್ಟು ಮತ್ತೆ ಯಾರನ್ನ ಎಕ್ಸ್ಟ್ರಾ? ಅಪಾರ್ಟ್ ಫ್ರಮ್ ದೀಸ್, ಡೂ ಯು ಹ್ಯಾವ್ ಎನಿ ಅದರ್ ಎಂಡ್ ಯೂಸರ್ಸ್? ಸಿಂಪಲ್ ವರ್ಡ್ಸ್ ನೆನಪಿಟ್ಕೋರಿ. ಇಟ್ ಈಸ್ ನಾಟ್ ಓನ್ಲಿ ದ ಯೂಸರ್ಸ್ ಆಲ್ ದ ಟೈಮ್. ಬರೀ ಯೂಸರ್ಸ್ ಇರಂಗಿಲ್ಲ ಅಲ್ಲಿ. ನಿಮ್ದು ಡೇಟಾಬೇಸ್ನಾಗ ಯು ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಷನ್ ಆಫ್ ನೇಮ್, ಪ್ಲೇಸ್, ಎನಿಮಲ್, ಥಿಂಗ್. ಬರೀ ಯೂಸರ್ಸ್ ಇನ್ಫಾರ್ಮೇಷನ್ ಇಸ್ ನೆವರ್ ಸ್ಟೋರ್ಡ್ ಇನ್ಸೈಡ್ ದ ಡೇಟಾಬೇಸ್ ಇನ್ ದಿಸ್ ಕೇಸ್. ಡೇಟಾಬೇಸ್ನಾಗ ನೇಮ್ ಇಸ್ ನಥಿಂಗ್ ಬಟ್ ಅವರ್ ಯೂಸರ್ಸ್. ಯೂಸರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು. ಆ್ಯಸ್ ಐ ಟೋಲ್ಡ್ ಯು, ಯೂಸರ್ ಬಗ್ಗೆ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್ ಇನ್ ದಿಸ್ ಕೇಸ್. ಪ್ಲೇಸಸ್ ಲೈಕ್ ಪ್ರತಿ ಒಂದು ಸಿಟಿ ಅದ, ಆ ಸಿಟಿ ಒಳಗೆ ಎಷ್ಟು ಪಾಪ್ಯುಲೇಷನ್, ಅದ್ರ ಏರಿಯಾ ಎಷ್ಟದ, ಅದ್ರೊಳಗೆ ಎಷ್ಟು ಹೋಟೆಲ್ಸ್ಗಳವ, ಎಷ್ಟು ಲಾಡ್ಜ್ಗಳವ, ಅದ್ರೊಳಗೆ ಎಷ್ಟು ಸ್ಕೂಲ್ಸ್ ಅವ, ಎಷ್ಟು ಕಾಲೇಜಸ್ ಅವ. ಸೊ ಪ್ರತಿ ಒಂದು ಊರಿಂದ ಇನ್ಫಾರ್ಮೇಷನ್ ಮೇಂಟೈನ್ ಮಾಡಲಿಕ್ಕೆ ವಿ ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಷನ್ ಆಫ್ different places. Information about all the different types of animals in this case. Alla animals go the information we can maintain inside the database. Things, the items, like example, ಈಗ ನಾ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತೊಗೊಂಡೆ ಅಂದ್ರೆ ಬರೀ ಸ್ಟೂಡೆಂಟ್ ಸ್ಟಾಫ್ ಬರೋಂಗಿಲ್ಲ. ಬುಕ್ಸಿಂದು ಇನ್ಫಾರ್ಮೇಷನ್ ನಮ್ಮ ಕಂಪ್ಯೂಟ್ರಾಗ ಸ್ಟೋರ್ ಆಗಿರಬೇಕು. ಬುಕ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಥಿಂಗ್, ಹೌದಾ? ಸೊ ಈವನ್ ಇಟ್ಸ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ಸೈಡ್ ದ ಡೇಟಾಬೇಸ್. ನೆಕ್ಸ್ಟ್ ನಿಮ್ದು ಹಾಸ್ಪಿಟಲ್ ತೊಗೋರಿ. ಹಾಸ್ಪಿಟಲ್ನಾಗ ನೀವು ಏನೇನು ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತೀರಿ, ಆ ಟ್ರೀಟ್ಮೆಂಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಇನ್ಸೈಡ್ ದ ಡೇಟಾಬೇಸ್. ನಿಂಬಲ್ಲಿ ಅಲ್ಲಿ ಎಷ್ಟು ಬೆಡ್ಗಳವ, ಬೆಡ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕು. ನಿಂಬಲ್ಲಿ ಎಷ್ಟು ಆಪ್ರೇಷನ್ ಥಿಯೇಟ್ರ್ ಅವ, ಆಪ್ರೇಷನ್ ಥಿಯೇಟ್ರ್ ಇನ್ಫಾರ್ಮೇಷನ್ ಮೇಂಟೈನ್ ಮಾಡಬೇಕು. ಆಲ್ ದೀಸ್ ಕಮ್ಸ್ ಅಂಡರ್ ದ ಥಿಂಗ್ಸ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಈ ಡೇಟಾ, ಏನು ಡೇಟಾ ಸ್ಟೋರ್ ಮಾಡ್ತೀವಿ ಅಥವಾ ಯಾರ್ದು ಡೇಟಾ ಸ್ಟೋರ್ ಮಾಡ್ತೀವಿ ಅಂತಂದ್ರೆ, it can be a user or it can be a place, it can be a animal or a thing. In simple words, ಒಂದು ವರ್ಡ್ನಾಗ ಹೇಳಬೇಕು ಅಂತಂದ್ರೆ these are called as entities. ಕೇಳಿರ ಹೆಸರು? ಎಲ್ಲರೂ ಕೇಳಿ ಮರ್ತೋಗ್ಬಿಟ್ಟಿರಿ. ಸೊ entities are nothing but these are the basic elements whose information can be stored inside our ಡೇಟಾಬೇಸ್. ನಮ್ಮ ಡೇಟಾಬೇಸ್ನಾಗ ಇವ್ರು ಎಲ್ಲರದು ಇನ್ಫಾರ್ಮೇಷನ್ಗಳನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ಈ ಎಂಟಿಟಿ ಅಂತ ಬಂದಾಗ ಆಲ್ ದೀಸ್ ಥಿಂಗ್ಸ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಹಿಯರ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಎಂಟಿಟೀಸ್ ಇನ್ ದಿಸ್ ಕೇಸ್. ಸೊ ಇವು ಎಲ್ಲರದು ಇನ್ಫಾರ್ಮೇಷನ್ ನಾವೇನಂತಂದ್ರೆ ನಮ್ಮದು ಡೇಟಾಬೇಸ್ ಒಳಗೆ ನಾವು ಸ್ಟೋರ್ ಮಾಡ್ಬೋದು. ಇದು ಬರೀ ಹ್ಯೂಮನ್ ಬೀಯಿಂಗ್ಸಿಂದಲ್ಲ, ಇಟ್ ಈಸ್ ಆಲ್ ದ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಎಂಟಿಟಿಗೆ ಅದೇ ಡೆಫಿನೇಷನ್ ಅದಾರೆ. ಎಂಟಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ಅಂದರೆ ದ ಒನ್ ವಿಚ್ ಯು ಕ್ಯಾನ್ ಸಿ, ವಿಚ್ ಯು ಕ್ಯಾನ್ ಫೀಲ್, ವಿಚ್ ಯು ಕ್ಯಾನ್ ಟಚ್, and all these are called as real world objects. ಈಗ ಎಕ್ಸಾಂಪಲ್ ನಿಮ್ಮ ಎಲ್ಲರ ಕೈಯಾಗ ಮೊಬೈಲ್ಸ್ ಅದ. ಮೊಬೈಲ್ ಇಸ್ ನಥಿಂಗ್ ಬಟ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಅದ್ರದ್ದು ಇನ್ಫಾರ್ಮೇಷನ್ ನಾ ಡೇಟಾಬೇಸ್ನ ಸ್ಟೋರ್ ಮಾಡ್ಬೋದು. ನೀವೆಲ್ಲರ ಬಲ್ಲೂ ಲ್ಯಾಪ್ಟಾಪ್ ಅದ. ಲ್ಯಾಪ್ಟಾಪ್ ಇಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಅದರ ಇನ್ಫಾರ್ಮೇಷನ್ ನಾ ಸ್ಟೋರ್ ಮಾಡ್ಬೋದು. ನಿಮ್ಮ ಮನೆಯೊಳಗೆ ಟೇಬಲ್ ಅವ. ಟೇಬಲ್ದು ಇನ್ಫಾರ್ಮೇಷನ್ ಐ ಕ್ಯಾನ್ ಸ್ಟೋರ್. ನಿಮ್ಮ ಮನೆಯೊಳಗೆ ಟಿ ವಿ ಅದ. ಟಿ ವಿ ಇನ್ಫಾರ್ಮೇಷನ್ ಐ ಕ್ಯಾನ್ ಸ್ಟೋರ್. ಸೊ ಎನಿಥಿಂಗ್ ದಟ್ ಯು ಆರ್ ಸೀಯಿಂಗ್ ನಾವು, ಈಗ ನಿಮ್ಮ ರೂಮ್ನಾಗ ನೀವು ನೋಡ್ಕೋರಿ, ಒಂದು ಎಲ್ಲ ಕಡೆ 4 ಕಡೆ ಒಂದು ರೌಂಡ್ ಹಾಕ್ರಿ, ಅಥವಾ ಮ್ಯಾಲ್ನು ಒಂದು ರೌಂಡ್ ಹಾಕಿದ್ರೆ ಅಂದ್ರೆ ಫ್ಯಾನ್ ಸಿಗ್ತದೆ. ಫ್ಯಾನ್ ಈಸ್ ಆಲ್ಸೋ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಆಲ್ ದೀಸ್ ನಿಮ್ಗೆ ಏನೇನು ಕಾಣಿಸ್ಲಿತ್ತವ ರೂಮ್ನಾಗ, ಎವ್ರಿಥಿಂಗ್ ಈಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಆ್ಯಂಡ್ ದೇರ್ ಇನ್ಫಾರ್ಮೇಷನ್ ಐ ಕ್ಯಾನ್ ಸ್ಟೋರ್ ಇಟ್ ಇನ್ಸೈಡ್ ದ ಡೇಟಾಬೇಸ್. ಸೊ ಅದಕ್ಕೆ ಎ ಎಂಟಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಹಂಗೇನ್ರ ಸಪೋಸ್ ಅಲ್ಲಿ ಏನರ ಯಾರಿಗಾರ ದೆವ್ವದ ಏನರ ಕಾಣಿಸ್ಲಿಕ್ಕೆ ಅಂದರೆ ಗೋಸ್ಟ್ ನಿಮ್ಮ ರೂಮ್ನಾಗ ಕಾಣಿಸಂಗಲ್ಲಾಗಿತ್ತು ಅಂತಂದ್ರೆ ದೇ ಆರ್ ನಾಟ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಸೊ ಐ ಕೆನಾಟ್ ಸ್ಟೋರ್ ದೇರ್ ಇನ್ಫಾರ್ಮೇಷನ್. ಸಪೋಸ್ ಹಂಗೇನ್ರಿ ಯಾರಿಗಾರು ಕಾಣಿಸ್ತಿತ್ತಂದ್ರೆ ಹೇಳ್ರಿ, ಡಿಸ್ಕ್ರೈಬ್ ಮಾಡಿರಿ ಅದು ಹೆಂಗದ ಅಂತೇಳಿ, ಅದ್ರದ್ದು ನಾನು ಇನ್ಫಾರ್ಮೇಷನ್ ನಾವು ಇದ್ರೊಳಗೆ ಸ್ಟೋರ್ ಮಾಡ್ಬೋದು. ಸೊ ಎನಿಥಿಂಗ್ ವಿಚ್ ಯು ಕ್ಯಾನ್ ಸಿ, ಫೀಲ್ ಆರ್ ಟಚ್, such things we call them as real world objects, and all the real world object informations they are called as entities, and all their information can be maintained inside the database. That is the speciality of our database management system. So anything and everything ಅದರದ್ದು ಇನ್ಫಾರ್ಮೇಷನ್ಗಳನ್ನು ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ.
ನಾವು ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಈಗ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್ ಹೇಳಿರಿ, ಯಾವುದರ ಒಂದು ಯೂಸರ್ಗೆ ತೊಗೊಳ್ಳೋಣ. ಸೇ ಐಲ್ ಟೇಕ್ ಸ್ಟೂಡೆಂಟ್. ಈಗ ನೆಕ್ಸ್ಟ್ ಸರ್ ಅವಾಗಿಂದ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀನಿ ಅಂತ ಹೇಳಲಿಕತ್ತೀರಿ. ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀರಿ? ವಾಟ್ ಇನ್ಫಾರ್ಮೇಷನ್ ಯು ವಿಲ್ ಸ್ಟೋರ್? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಸೊ ಆವಾಗ ವೆನ್ ಇಟ್ ಕಮ್ಸ್ ಟು ವಾಟ್ ಇನ್ಫಾರ್ಮೇಷನ್, ಈಗ ಸ್ಟೂಡೆಂಟ್ ಅಂತೇಳಿ ನಾವು ಒಂದು ಎಂಟಿಟಿ ತೊಗೊಂಡೆ ಅಂತಂದ್ರೆ ಸ್ಟೂಡೆಂಟಿಂದ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ಸ್. ಲೈಕ್ ವಿ ಹ್ಯಾವ್ ಅ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ ಆ್ಯಸ್ ಹಿಸ್ ನೇಮ್, ಯಾವ ಕೋರ್ಸ್ ಓದ್ಲಿಗತ್ತಾನ, ಜೆಂಡರ್, ಹಿಸ್ ಮೊಬೈಲ್ ನಂಬರ್, ಹಿಸ್ ಇಮೇಲ್ ಐ ಡಿ, ಅವನದು ಹೈಟ್ ಇರ್ಬೋದು, ಕಲರ್, ವೇಟ್, ಆಮೇಲೆ ಎನಿ ಬರ್ತ್ ಮಾರ್ಕ್ ಆರ್ ಮೇ ಬಿ ಹಿಸ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಹಿಸ್ ರೋಲ್ ನಂಬರ್, ವಿಚ್ ಕಾಲೇಜ್ ಹೀ ಈಸ್ ಸ್ಟಡಿಂಗ್, ಸಿಟಿ ವೇರ್ ಹೀ ಸ್ಟೇಸ್, ಆ್ಯಂಡ್ ಅಡ್ರೆಸ್ ಆ್ಯಂಡ್ ಸೋ ಆನ್. ನಿಮ್ಗೆ ಹಿಂಗೆ ಲಿಸ್ಟ್ ಮಾಡ್ಕೋತ ಹೋದ್ರಿ ಅಂತಂದ್ರೆ these are various types of informations you will get about the student in this case. So student in the information ಬಂದಾಗ ಇವೆಲ್ಲ informations we can store about a student. The same way, if I take an example of doctor ಬಗ್ಗೆ ನಾ ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು? ಆಬ್ವಿಯಸ್ಲಿ I can store his name, his email ID, his mobile number, ಆಮೇಲೆ his education, like master degree ಆಗ್ಯದೋ ಅಥವಾ he has finished his MBBS or MS, whatever he has completed. ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಒಳಗೆ ಹೋದಾನ, ಪಾಸಿಂಗ್ ಇಯರ್, ಎಕ್ಸ್ಪೀರಿಯನ್ಸ್. I can store his ಏನಂತಾರೆ ಈ ಸ್ಪೆಷಲೈಸೇಷನ್, SPIZ ಹಾಕ್ಬಿಡ್ತೀನಿ. ಸೊ ಯಾವ ಪರ್ಟಿಕ್ಯುಲರ್ ಫೀಲ್ಡ್ನಾಗ ಸ್ಪೆಷಲೈಸೇಷನ್ ಅದ, ಲೈಕ್ ENT ಸ್ಪೆಷಲಿಸ್ಟ್ ಇದ್ದಾನ, ಹಾರ್ಟ್ ಬಗ್ಗೆ ಕಾರ್ಡಿಯಾಲಜಿಸ್ಟ್ ಇದ್ದಾನ, ಪಲ್ಮೊಲಾಜಿಸ್ಟ್ ಇದ್ದಾನ. ಸೊ ದೆರ್ ಆರ್ ಡಿಫ್ರೆಂಟ್ ಫೀಲ್ಡ್ಸ್ ಇನ್ ದಿಸ್ ಕೇಸ್. ಸೊ ಅವ್ನು ಯಾವ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಅದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀನಿ. ದೆನ್ ಐ ಕ್ಯಾನ್ ಸ್ಟೋರ್ ಹಿಸ್ ಅಡ್ರೆಸ್, ಹಿಸ್ hospital name, where he is working, working hours, off days. So ಈ ರೀತಿಯೊಳಗೆ I can store various information related to that particular entity in this case. ಸೊ ಇಲ್ಲಿ ಸ್ಟೂಡೆಂಟ್ ಅನ್ನೋ ಒಂದು ಎಂಟಿಟಿಗೆ ಅವನದೇ ಆದಂಥ ಕೆಲವೊಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು. ಡಾಕ್ಟರ್ ಅಂತ ಬಂದಾಗ ಅವನದೇ ಆದಂಥ ಕೆಲವೊಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು ಸಮ್ ಥಿಂಗ್ಸ್, ಸೇ ಟೇಕ್ ಎಕ್ಸಾಂಪಲ್ ಆಫ್ ಯುವರ್ ಮೊಬೈಲ್. Say mobile is also an entity in this case. So mobile bandaga, what information I can store about the mobile? I can store the company name, other the model yaudada, color, RAM capacity, ಆಮೇಲೆ ಹಾರ್ಡ್ ಡಿಸ್ಕ್ ಸ್ಟೋರೇಜ್, ಅದರದ್ದು ಕೆಪಾಸಿಟಿ, ಸ್ಟೋರೇಜ್, ROM ಅಂತ ಹೇಳ್ತೇನೆ. ಐ ವಿಲ್ ಪುಟ್ ಇಟ್ ಆಸ್ ಸಿಂಪಲ್ ROM ಅಂಥೇಳಿ. ಸ್ಕ್ರೀನ್ ಸೈಜ್, ಬಾಡಿ ಕಲರ್, ಕ್ಯಾಮ್ರಾ ಸೈಜ್, ಲೈಕ್ ಎಷ್ಟದ ಕ್ಯಾಮ್ರಾ ಸೈಜ್ ಅಂಥೇಳಿ, ಕಾಸ್ಟ್, IMEI ನಂಬರ್ ಅಂತ ಬರ್ತದೆ, ಯೂನಿಕ್ ನಂಬರ್ ಫಾರ್ ಮೊಬೈಲ್ ಫೋನ್ಸಿಗೆ ಹೆಂಗೆ ಸ್ಟೂಡೆಂಟ್ಸಿಗೆ ರಿಜಿಸ್ಟರ್ ನಂಬರ್ ಇರ್ತದೆ ಹಂಗೆ ಮೊಬೈಲ್ ಫೋನ್ಗೆ IMEI ನಂಬರ್ ಅಂತ ಇರ್ತದೆ. ಸೊ IMEI ನಂಬರ್ ಇನ್ ದಿಸ್ ಕೇಸ್. ಸ್ಕ್ರೀನ್ ಆಯಿತು, ಕ್ಯಾಮ್ರಾ ಆಯಿತು, ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಮ್ಯಾಕ್ಸ್. ಬ್ಯಾಟ್ರಿ ಕೆಪಾಸಿಟಿ. So like this you can have CAPA. So you can have many different features that you can take for the objects in this case. So the object irbodu athwa it can be even the human beings in this. ಅದಕ್ಕೆ ಹೇಳ್ತೀನಿ ನಿಮಗೆ ನೇಮ್ ಪ್ಲೇಸ್ ಅನಿಮಲ್ ಥಿಂಗ್ ಯಾವುದೇ ಇರ್ಲಾಕ ದೇ ಕಮ್ ಅಂಡರ್ ದೀಸ್ ಆ್ಯಂಡ್ ದೇ ಆರ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ಆ್ಯಂಡ್ ಅದರದ್ದು ಇನ್ಫಾರ್ಮೇಷನ್ಗಳನ್ನು ನಾವು ಇಲ್ಲಿ ಸ್ಟೋರ್ ಮಾಡ್ಲಿಕ್ಕತ್ತೀವಿ. And these informations which we are storing about an entity,
they are called as attributes. So attributes ಅಂದ್ರೆ ಏನು? Attributes are nothing but these are the properties or features that describes an entity. ಒಂದು ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಲೈಕ್ ಎಕ್ಸಾಂಪಲ್, ಈಗ ನಿಮ್ಮ ಕಾಲೇಜ್ನಾಗೆ ಲೆಕ್ಚರರ್ಸ್ ಅರ ಸೇ ಯಾರ್ದಾರ ಲೆಕ್ಚರರ್ಸ್ ಹೇಳ್ರಿ, ಯಾರ್ದಾರ? ಯಾರು? ಹಾಂ ರೀ, ಯಾರನ್ನ ಒಬ್ರು ಲೆಕ್ಚರ್ ಹೆಸರು ಹೇಳ್ರಿ ನಿಮ್ಮ ಕಾಲೇಜ್ನಾಗ? ಶ್ರೀಕಾಂತ್ ಸರ್. ಹಾಂ, ಶ್ರೀಕಾಂತ್ ಸರ್, ಕಿರಣ್ ಮಾಕಾ ಸರ್. ಸೊ ಎಲ್ಲ ಈ ಕಿರಣ್ ಮಾಕಾ ಸರ್ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ ಎಲ್ಲ ನಿಮ್ಗೊಂದೊಂದು ಡಿಸ್ಕ್ರಿಪ್ಷನ್ ಇರ್ತದೆ. ಶ್ರೀಕಾಂತ್ ಸರ್ ಅವ್ರು ಹೆಂಗಿದಾರ ಅದ್ರದ್ದೊಂದು ಡಿಸ್ಕ್ರಿಪ್ಷನ್ ಇರ್ತದೆ. ಲೈಕ್ ಸ್ಪೆಕ್ಸ್ ಹಾಕೋತಾನ, ಬುಡ್ ಇದಾನ, ಏನ್ರಿ ಮೋತಿಗೆ ಅವತ್ತಿಗೂ ಕೆಡಿಸಿರ್ತಾನೆ, ಹೀಗೆಲ್ಲ ಒಂದಿಷ್ಟು ಡಿಸ್ಕ್ರಿಪ್ಷನ್ಗೂ ಮೇಂಟೈನ್ ಮಾಡಿರ್ತೀರಿ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಡಿಸ್ಕ್ರಿಪ್ಷನ್ಸ್ ವಿಚ್ ಡಿಸ್ಕ್ರೈಬ್ಸ್ ದ ಎಂಟಿಟಿ. ಆ ಎಂಟಿಟಿ ಬಗ್ಗೆ ಡಿಸ್ಕ್ರಿಪ್ಷನ್. ಲೈಕ್ ಯಾರೋ ಲೆಕ್ಚರ್ ಫುಲ್ ತೆಳ್ಳಗಿರ್ತಾನೆ, ಸೊ ಆ ತೆಳ್ಳಗೆ ಲೆಕ್ಚರ್ ಇದ್ದಾನಲ್ಲ ಅವ್ರ, ಅಥವಾ ಫುಲ್ ದಪ್ಪ ಇರ್ತಾರೆ, ಸೊ ದಪ್ಪ ಇದ್ದ ಲೆಕ್ಚರರ್ ಏನು. ಸೊ ಈ ರೀತಿಯೊಳಗೆ ನೀವು ಕೆಲವೊಂದು ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡ್ಕೋತೀರಿ. ಈ ಪ್ರಾಪರ್ಟೀಸಿಂದ ಯು ಕ್ಯಾನ್ ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಎಂಟಿಟಿ ಇನ್ ದಿಸ್. ಸೊ ಇವು ಪ್ರಾಪರ್ಟೀಸ್ಗಳಿಗೆ ನಾವು ಟೆಕ್ನಿಕಲಿ ವಿ ಕಾಲ್ ದಮ್ ಆ್ಯಸ್ ಆಟ್ರಿಬ್ಯೂಟ್ಸ್. ಸೊ ಆಟ್ರಿಬ್ಯೂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರಾಪರ್ಟೀಸ್ that describes an entity. ಸೊ ಯಾವುದೇ ಒಂದು ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಇಲ್ಲಿ ಪ್ರಾಪರ್ಟಿ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ವಾಟ್ ಎವರ್ ವಿ ಹ್ಯಾವ್ ಮೆನ್ಷನ್ ಜಸ್ಟ್ ನಾವು, ದೀಸ್ ಆರ್ ಕಾಲ್ಡ್ ಆಸ್ ಆಟ್ರಿಬ್ಯೂಟ್ಸ್. ಸೊ ದ್ಯಾಟ್ ಆಟ್ರಿಬ್ಯೂಟ್ ಡಿಸ್ಕ್ರೈಬ್ಸ್ ಅಬೌಟ್ ದ ಎಂಟಿಟಿ. ಆ ಎಂಟಿಟಿನ ಇಲ್ಲಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಈ ಪ್ರತಿ ಒಂದೊಂದು ಆಟ್ರಿಬ್ಯೂಟ್ ವಾಟ್ ಎವರ್ ಯು ಹ್ಯಾವ್ ಮೆನ್ಷನ್ಡ್ ವಿಲ್ ಬಿ ಹ್ಯಾವಿಂಗ್ ಸಮ್ ಪಾಸಿಬಲ್ ವ್ಯಾಲ್ಯೂಸ್. ಲೈಕ್ ನಿಮ್ಮದು ಮೊಬೈಲ್ ಫೋನ್ ಸ್ಯಾಮ್ಸಂಗ್ ಯೂಸ್ ಮಾಡ್ಲಿಕ್ಕತ್ತೀರಿ, ಸೊ ಮೊಬೈಲ್ ಕಂಪ್ನಿ ನೇಮ್ ಅಂತ ಬಂದಾಗ ಸ್ಯಾಮ್ಸಂಗ್ ಅಂತ ಬರ್ತದೆ. ನೆಕ್ಸ್ಟ್ ಮಾಡೆಲ್ ಅಂತದ, ಮಾಡೆಲ್ ಬಂತು ಅಂತಂದ್ರೆ M51 ಇಸ್ ದ ಮಾಡೆಲ್ ಇನ್ ದಿಸ್ ಕೇಸ್. ಸೊ M51, M31, these are all the possible values that I can give for a model in this case. Next, color bandaga, it can be a white color, it can be a golden color, it can be a black color. So the body color yavadada, that describes the model in this case, the color in this case. So ee ರೀತಿಯೊಳಗೆ ಪ್ರತಿ ಒಂದೊಂದು ಫೀಚರ್ it has its own values, possible values in this case. Those values we call them as tuples ಅಥವಾ tuples. ನಿಮ್ಮ ಕಾಲೇಜ್ ಹೆಂಗೆ ಹೇಳ್ಯಾರ ಹಂಗೆ ಪ್ರೊನೌನ್ಸ್ ಮಾಡಿರಿ. ವಿ ಕಾಲ್ ದಮ್ ಆಸ್ ಟಪಲ್ಸ್ ಆರ್ ಟ್ಯೂಪಲ್ಸ್. ಸೊ ಈ ಟಪಲ್ಸ್ ಅಂದರೆ ಏನು? ಟಪಲ್ಸ್ ಆರ್ ನಥಿಂಗ್ ಬಟ್ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ದ ಆಟ್ರಿಬ್ಯೂಟ್ಸ್. ಸೊ ಪ್ರತಿ ಒಂದೊಂದು ಆಟ್ರಿಬ್ಯೂಟಿಗೆ ಏನೇನು ಪಾಸಿಬಲ್ ವ್ಯಾಲ್ಯೂ ಇರ್ತದೆ ಆ ವ್ಯಾಲ್ಯೂಸ್ಗಳಿಗೆ ನಾವು ಟಪಲ್ಸ್ ಅಂತ ಹೇಳ್ತೀವಿ. ಸೇ ಎಕ್ಸಾಂಪಲ್, when it comes to an entity called as student. ಸೊ ಸ್ಟೂಡೆಂಟಿಗೆ ನೇಮ್ ಅಂತ ಬಂದಾಗ ಎಲ್ಲರದು ನಿಮ್ಮ ಸಪ್ರೇಟಾಗಿ ಹೆಸರವ. ನೆಕ್ಸ್ಟ್ ಕೋರ್ಸ್ ಏನೇನು ಓದ್ಲಿಕ್ಕತ್ತೀರಿ ಎಲ್ಲರಿಗೆ ಇಟ್ ಕ್ಯಾನ್ ಬಿ ಅ ಸೇಮ್, ಇಟ್ ಕ್ಯಾನ್ ಬಿ ಅ ಡಿಫ್ರೆಂಟ್ ವ್ಯಾಲ್ಯೂ. ಜೆಂಡರ್ ಈಸ್ ಅಗೇನ್ ಮೇಲ್ ಆರ್ ಫೀಮೇಲ್. ಎಲ್ಲರದು ನಿಮ್ಮ ಮೊಬೈಲ್ ನಂಬರ್ಸ್ಗಳವ, ನಿಮ್ಮದೇ ಆದಂಥ ಇಮೇಲ್ ಐ ಡಿಸ್ ಅವ. ಸೊ ವಾಟ್ ಎವರ್ ದ ವ್ಯಾಲ್ಯೂ ಯು ರೈಟ್ ಫಾರ್ ದೀಸ್ ಫೀಲ್ಡ್ಸ್, they are called as tuples in this case. Like name Sachin is a tuple. Name Kiran is also a tuple. Name Akash is also a tuple. So ee ರೀತಿಯೊಳಗೆ and Kiran, Sachin, Akash, these are called as tuples, which are nothing but the possible values for each attribute. ಈ ನೇಮ್ ಅನ್ನೋದು ಇಟ್ ಇಸ್ ಅ ಆಟ್ರಿಬ್ಯೂಟ್. ಸೊ ಆ ಆಟ್ರಿಬ್ಯೂಟಿಗೆ ಏನು ವ್ಯಾಲ್ಯೂ ಕೊಡ್ತೀರಿ ಅದನ್ನು ನಾವು ಟಪಲ್ಸ್ ಅಂತೇಳಿ ಹೇಳ್ತೀವಿ. ಈ ಟಪಲ್ಸ್ ಆಟ್ರಿಬ್ಯೂಟ್ಸ್ನಾಗ there is always one special attribute. There will always be one special attribute which is always distinct from each other. Like example, ಈಗ ನಿಮ್ಮ ಸ್ಟೂಡೆಂಟ್ಸೇ ತೊಗೊಂಡ್ರಿ, ಹೌ ಮೆನಿ ಅವರ್ ಸ್ಟೂಡೆಂಟ್ಸ್ ಯು ಆರ್ ಇನ್ ಯುವರ್ ಕ್ಲಾಸ್ ರೂಮ್, ನಿಮಗೆ ಕ್ಲಾಸ್ ಸ್ಟ್ರೆಂತ್ ಎಷ್ಟದ, ದೇರ್ ಶುಡ್ ಬಿ ಒನ್ ವ್ಯಾಲ್ಯೂ ವಿಚ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ವಾಟ್ ಈಸ್ ದ್ಯಾಟ್?
ವೆರಿ ಗುಡ್. ಇಟ್ ಈಸ್ ಯುವರ್ ಯೂನಿವರ್ಸಿಟಿ ಸೀಟ್ ನಂಬರ್. ಸೊ ನಿಮ್ದು ಯೂನಿವರ್ಸಿಟಿ ಸೀಟ್ ನಿಮ್ಮ ಹೆಸರು ಸೇಮ್ ಇರ್ಬೋದು, ಮೊಬೈಲ್ ನಂಬರ್ ಒಂದೇ ಮೊಬೈಲ್ ನಂಬರ್ ಇಬ್ಬರು ನೋಡು ಯೂಸ್ ಮಾಡ್ಲಿಕ್ಕೆ ಅದು ಸೇಮ್ ಇರ್ಬೋದು, ಇಬ್ಬರು ನೋಡು ಒಂದೇ ಇಮೇಲ್ ಐ ಡಿ ಯೂಸ್ ಮಾಡ್ತಿರ್ಬೋದು, ಹೈಟ್ ಕ್ಯಾನ್ ಬಿ ಸೇಮ್, ಕಲರ್ ಕ್ಯಾನ್ ಬಿ ಸೇಮ್, ಎವ್ರಿಥಿಂಗ್ ಕ್ಯಾನ್ ಬಿ ಸೇಮ್ ಎಕ್ಸೆಪ್ಟ್ ಯುವರ್ ರಿಜಿಸ್ಟರ್ ನಂಬರ್ ಅಥವಾ ನಿಮ್ದು ಯೂನಿವರ್ಸಿಟಿ ಸೀಟ್ ನಂಬರ್ ಏನು ಕೊಟ್ಟಿರ್ತಾರೆ ಆ ಸೀಟ್ ನಂಬರ್ ಈಸ್ ಯೂನಿಕ್ ಆ್ಯಂಡ್ ಇಡೀ ಜಗತ್ತಿನಾಗ ನಿಮಗೆ ಬಿಟ್ರೆ ಆ ರಿಜಿಸ್ಟರ್ ನಂಬರ್ ದ ವ್ಯಾಲ್ಯೂ ವಾಟ್ ಎವರ್ ಇಸ್ ದೇರ್ ಫಾರ್ ದ ರಿಜಿಸ್ಟರ್ ನಂಬರ್ ಅದು ಬೇರೆಯವ್ರಿಗೆ ಯಾರಿಗೂ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅಂಥ ಆಟ್ರಿಬ್ಯೂಟ್ಸ್ಗಳಿಗೆ ವಿ ಕಾಲ್ ದಮ್ ಆ್ಯಸ್ ಪ್ರೈಮರಿ ಕೀ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಕೀ ಆಟ್ರಿಬ್ಯೂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಆಟ್ರಿಬ್ಯೂಟ್ಸ್ ವಿಚ್ ಹ್ಯಾಸ್ ಆರ್ ವಿಚ್ ಶುಡ್ ಹ್ಯಾವ್ ಎ ಯೂನಿಕ್ ವ್ಯಾಲ್ಯೂ ಫಾರ್ ಈಚ್ ಡೇಟಾ ದಟ್ ಯು ಎಂಟರ್ ಇನ್ಸೈಡ್ ದ ಟೇಬಲ್. ಸೊ ಟೇಬಲ್ ಒಳಗೆ ನೀವೇನು ಡೇಟಾ ಹಾಕ್ತಿರ್ತೀರಿ, ಪ್ರತಿ ಒಂದೊಂದು ರೋ ಏನು ಆ್ಯಡ್ ಮಾಡ್ತೀರಿ, ಒಬ್ಬ ಸ್ಟೂಡೆಂಟಿಂದ ಇನ್ಫಾರ್ಮೇಷನ್ ಅಥವಾ ಡಾಕ್ಟರ್ ಇನ್ಫಾರ್ಮೇಷನ್ ಆರ್ ಮೊಬೈಲ್ ಇನ್ಫಾರ್ಮೇಷನ್, ದೇರ್ ಶುಡ್ ಬಿ ಒನ್ ಯುನೀಕ್ ಆಟ್ರಿಬ್ಯೂಟ್ ಹೂಸ್ ವ್ಯಾಲ್ಯೂ ಶುಡ್ ನೆವರ್ ರಿಪೀಟ್. ಅಂಥದ್ದನ್ನು ನಾವು ಪ್ರೈಮರಿ ಕೀ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಲೈಕ್ ಮೊಬೈಲ್ ನಂಬರ್ ಬಂದಾಗ ಏನಾಗ್ತದೆ, ವಿಚ್ ಕ್ಯಾನ್ ಬಿ ಎ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಇನ್ ದಿಸ್? ಇದ್ರಾಗ ಯಾವ್ದು ರೀ ಪ್ರೈಮರಿ ಕೀ ಆಟ್ರಿಬ್ಯೂಟ್? ಈಗ ಮೊಬೈಲ್ ಇಸ್ ಅ ಎಂಟಿಟಿ, ಅದರೊಳಗೆ ದೀಸ್ ಆರ್ ಆಲ್ ದ ಆಟ್ರಿಬ್ಯೂಟ್ಸ್ ದಟ್ ಐ ಹ್ಯಾವ್ ಫಾರ್ ಮೊಬೈಲ್ ಫೋನ್. ಸೊ ವಿಚ್ ಆಟ್ರಿಬ್ಯೂಟ್ ಈಸ್ ಯೂನಿಕ್ ಫಾರ್ ಈಚ್ ಫೋನ್? ಈಗ ಸ್ಟೂಡೆಂಟ್ಸ್ ಬಂದಾಗ ಒಂದು ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್ಗೆ ಒಂದು ಯೂನೀಕ್ ವ್ಯಾಲ್ಯೂ ಏನಂತಂದ್ರೆ ಅವ್ರದ್ದು ರಿಜಿಸ್ಟರ್ ನಂಬರ್. ಅಂದರೆ ಈಗ 5 ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಮಂದಿ ಬಂದರೆ ಇವತ್ತು? ಸೇ ಯು ಪೀಪಲ್ ಆರ್ 3 4 5 6 7 ಮೆಂಬರ್ಸ್ನಾಗ ಟೆಲ್ ಮಿ ಎನಿ ಒನ್ ಫೀಚರ್ ವಿಚ್ ಇಸ್ 100% ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಯಾರು ಸ್ಟೂಡೆಂಟ್ನಾಗ ರೀ? ಮೊಬೈಲ್ನಾಗ ಎಸ್. ಸೊ ಇಲ್ಲಿ ಸ್ಟೂಡೆಂಟ್ ಬಂದಾಗ 100% ಶ್ಯೂರ್ ದಟ್ ರಿಜಿಸ್ಟರ್ ನಂಬರ್ ಇಸ್ ಸಮಥಿಂಗ್ ವಿಚ್ ಇಸ್ ಡಿಫ್ರೆಂಟ್ ಫಾರ್ ಈಚ್ ಸ್ಟೂಡೆಂಟ್ ಇನ್ ದಿಸ್ 7 ಪೀಪಲ್. ಈ 7 ಮಂದಿ ಒಳಗೆ ಸರ್ ಯಾರ್ದಾರ ಇಬ್ಬರದ್ದು ರಿಜಿಸ್ಟರ್ ನಂಬರ್ ಸೇಮ್ ಇರ್ಲಿಕ್ಕೆ ಚಾನ್ಸ್ ಅದೇನು ರೀ? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅಂಥದಕ್ಕೆ ನಾವು ಸ್ಪೆಷಲ್ ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಕಮಿಂಗ್ ಟು ದ ಡಾಕ್ಟರ್ಸ್, ಅವ್ರಿಗೂ ಒಂದು ಡಾಕ್ಟರ್ಸ್ ಐ ಡಿ ಇರ್ತದೆ, ದಟ್ ಈಸ್ ದೇ ಹ್ಯಾವ್ ರಿಜಿಸ್ಟರ್ ನಂಬರ್. ಯಾವಾಗ ಅವ್ರು ಡಿಗ್ರಿ ಮುಗಿಸಿರ್ತಾರೆ ಒಂದು ಯುನೀಕ್ ನಂಬರ್ ಕೊಟ್ಟಿರ್ತಾರೆ ವಿಚ್ ಇಸ್ ಯೂಸ್ ಟು ಐಡೆಂಟಿಫೈ ದ ಡಾಕ್ಟರ್ ರಿಜಿಸ್ಟ್ರೇಷನ್. ಸೊ ಅವ್ರಿಗೊಂದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ದಟ್ ಈಸ್ ಯೂನೀಕ್. ಅದೇ ರೀತಿಯೊಳಗೆ ಇಫ್ ಯು ಚೆಕ್ ದ IMEI ನಂಬರ್, ನಿಮ್ಮದು ಮೊಬೈಲಿಂದು IMEI ಅಂತ ಒಂದು ನಂಬರ್ ಬರ್ತದೆ, ಆ ನಂಬರ್ ಚೆಕ್ ಮಾಡಿದ್ರಿ ಅಂತಂದ್ರೆ ದೆನ್ ಯು ವಿಲ್ ಗೆಟ್ ಅ ಯೂನೀಕ್ ವ್ಯಾಲ್ಯೂ ಫಾರ್ ಈಚ್ ಮೊಬೈಲ್ ಫೋನ್. ಈ ನಿಮ್ಮ ಮೊಬೈಲ್ನಾಗ 2 ಸಿಮ್ ಇತ್ತು ಅಂತಂದ್ರೂ ದ IMEI ನಂಬರ್ ಈಸ್ ಡಿಫ್ರೆಂಟ್ ಫಾರ್ ಬೋತ್ ದ ಸಿಮ್ ಕಾರ್ಡ್ಸ್. ಸೊ IMEI ನಂಬರ್ ಈಸ್ ಅ ಯೂನೀಕ್ ವ್ಯಾಲ್ಯೂ ಫಾರ್ ಮೊಬೈಲ್ ಫೋನ್ಸ್. ಈಗ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನಿಮ್ಮ ಮನೆಯೊಳಗೆ ಟ್ಯೂಬ್ಲೈಟ್ಸ್ ಅವ. ಸೊ ಪ್ರತಿ ಟ್ಯೂಬ್ಲೈಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಂತಂದ್ರೆ ವಿಚ್ ವಿಲ್ ಬಿ ದಿಸ್ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಫಾರ್ ದೋಸ್ ಟ್ಯೂಬ್ಲೈಟ್ಸ್? ಟ್ಯೂಬ್ಲೈಟ್ ಅಂತೂ ಯಾವ ಕಾಲೇಜ್ನಾಗ ಅಡ್ಮಿಷನ್ ತೊಗೊಂಡಿಲ್ಲ, ಸೊ ಹಿಂಗಾಗಿ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಇರೋಂಗಿಲ್ಲ. ಸೊ ವಾಟ್ ಕ್ಯಾನ್ ಬಿ ಅಸೈನ್ಡ್ ಆ್ಯಸ್ ಯೂನೀಕ್ ವ್ಯಾಲ್ಯೂ ಫಾರ್ ದೀಸ್ ಏನಂತಾರೆ ಟೆಲಿವಿಷನ್ಸ್? ಸಾರಿ, ನಾಟ್ ಟೆಲಿವಿಷನ್, ಇಟ್ ಈಸ್ ಯುವರ್ ಟ್ಯೂಬ್ಲೈಟ್ಸ್. ಎಸ್, ಎನಿವನ್? ಈಗ ಟ್ಯೂಬ್ಲೈಟ್ ನಮ್ಮ ಮನೆಯೊಳಗಿದ್ದಂಥ ಟ್ಯೂಬ್ಲೈಟ್ಗಳದ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೇಕ್ರಿ. ಹೆಂಗೆ ಸ್ಟೋರ್ ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ಒನ್ ಡಿಫ್ರೆಂಟ್ ವ್ಯಾಲ್ಯೂ ಫಾರ್ ಈಚ್ ಟ್ಯೂಬ್ಲೈಟ್. ವಾಟ್ ವಿಲ್ ದ್ಯಾಟ್ ಬಿ? ಹೋಗ್ಲಾಕ ಟ್ಯೂಬ್ಲೈಟ್ಸಿಂದ ಆಟ್ರಿಬ್ಯೂಟ್ಸ್ಗಳು ಹೇಳ್ರಿ ನನಗೆ. ವಾಟ್ ಆರ್ ದ ಆಟ್ರಿಬ್ಯೂಟ್ಸ್ ದಟ್ ವಿಲ್ ಗಿವ್ ಫಾರ್ ಟ್ಯೂಬ್ಲೈಟ್ಸ್?
ಕಲರ್ ಓಕೆ ನೆಕ್ಸ್ಟ್ ಸೈಜ್ ಓಕೆ ನೆಕ್ಸ್ಟ್ ಓಕೆ ಬ್ರೈಟ್ನೆಸ್ ಮತ್ತು ಅದು ಬ್ರೈಟ್ನೆಸ್ಸಾಗಿ ಬಂದ್ಬಿಡ್ತು ಸರ್. ಸೊ ಬ್ರೈಟ್ನೆಸ್ನಾಗೆ ವ್ಯಾಟ್ಸ್ ಬೇಸಿಸ್ ಮೇಲೆ ಬ್ರೈಟ್ನೆಸ್ ಗೊತ್ತಾಗ್ತದೆ. ಕಂಪ್ನಿ ಓಕೆ. ಫ್ರೀನ ಕೊಡ್ಲಿಕ್ಕತ್ತಾರೇನ್ರಿ ಟ್ಯೂಬ್ಲೈಟ್ ಎಲ್ಲರಿಗೆ? ಓಕೆ ನೆಕ್ಸ್ಟ್ ಟ್ಯೂಬ್ಲೈಟ್ ಎಲ್ಲ ಒಂದೇ ರೀತಿಯಾಗಿರ್ತಾವನ್ರಿ? ವೋಲ್ಟೇಜ್ ಓಕೆ, ದಟ್ ಈಸ್ ಪವರ್ ಕನ್ಸಮ್. ಶೇಪ್ ಬರ್ತದೆ, ಸೈಜ್ನೂ ಬರ್ತದೆ. ಎಸ್, ನಾವು ಅಮಾಂಗ್ ದೀಸ್ features whatever you have told, tell me one feature which is totally different from one tube light to another tube light. Do you have any such field among these? ಸೈಜ್ ಎರಡು ಟ್ಯೂಬ್ಲೈಟ್ ಸೇಮ್ ಸೈಜ್ ಇರ್ಬೋದು ರೀ. ನಿಮ್ಮ ಮನೆಯೊಳಗೆ ಎರಡು ಹಾಲ್ನ ಹಾಕಿದ ಟ್ಯೂಬ್ಲೈಟು ಮತ್ತು ನಿಮ್ಮ ರೂಮ್ನ ಹಾಕಿದ ಟ್ಯೂಬ್ಲೈಟ್ ಸೈಜ್ ಚೆಕ್ ಮಾಡಿರಿ, ಸೇಮ್ ಇರ್ತಾವಲ್ರಿ. ಹೊಸ ರೂಮ್ನಾಗ ಬೇರೆ ಬೇರೆ ಅವ ರೀ. ಹಾಂ, ಈಗ ನಿಮ್ಮ ಮನೆಗೆ ಇದ್ದದ್ದು ಒಂದು ಟ್ಯೂಬ್ಲೈಟ್ ಯಾವ್ದ್ರ ನಮ್ಮ ಮನೆಗೆ ಇದ್ದದ್ದು ಟ್ಯೂಬ್ಲೈಟ್ ಜೊತೆ ಮ್ಯಾಚ್ ಆಗೇ ಆಗ್ತದೆ ರೀ. ಅಥವಾ ನಿಮ್ದು ಟ್ಯೂಬ್ಲೈಟ್ ಸೈಜ್ ಇಡೀ ಜಗತ್ರಾಗ ನಿಮ್ದು ಒಂದೇ ಮನೆಗೆ ಇದೊಂದೇ ಟ್ಯೂಬ್ಲೈಟ್ ಸೈಜ್ ಕೊಟ್ಟಿದೆ ಅಂತ ಹೇಳ್ಯಾರೇನ್ರಿ? ಹಂಗೆ ಚಾನ್ಸ್ ಇಲ್ಲ. ನೀವು ಬರೀ ನಿಮ್ಮ ಮನೆದಷ್ಟೇ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಡೀ ಜಗತ್ತಿನಾಗ ಅದು ಡಿಫ್ರೆಂಟ್ ಇರಬೇಕು. ಎಸ್, ಎನಿವನ್? ಯಾವ ಪ್ರಾಡಕ್ಟ್ ಐ ಡಿ ನಂಬರ್ ಸಿಗ್ತದೆ ನಿಂಗೆ ಟ್ಯೂಬ್ಲೈಟ್ ಮೇಲೆ? ಕರೆಕ್ಟ್ ಹೇಳಿದಿ. ಪ್ರಾಡಕ್ಟ್ ಐ ಡಿ ನಂಬರ್ ಬದಲು ಇಟ್ ಈಸ್ ದ ಬಾರ್ಕೋಡ್. ನೀವು ಯಾವಾಗ ಅದು ಟ್ಯೂಬ್ಲೈಟ್ ತೊಗೊಂಬಂದಿರ್ತೀರಿ, ಅದು ಮೇಲಿನ ಕವರ್ ಮೇಲೆ ಈವನ್ ಕೆಲವೊಂದು ಟ್ಯೂಬ್ಲೈಟ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಆನ್ ದ ಕಾರ್ನರ್ ಸೈಡ್. ಅಲ್ಲೇನು ಮಾಡಿರ್ತಾರೆ, ಪ್ರತಿ ಒಂದೊಂದು ಟ್ಯೂಬ್ಲೈಟಿಗೆ ಒಂದು ಬಾರ್ಕೋಡ್ ನಂಬರ್ ಅಂತ ಕೊಟ್ಟಿರ್ತಾರೆ, ವಿಚ್ ವಿಲ್ ಬಿ ಯೂನೀಕ್ ಫಾರ್ ಈಚ್ ಟ್ಯೂಬ್ಲೈಟ್ ಇನ್ ದ ಹೋಲ್ ವರ್ಲ್ಡ್. ಅದರ ಸೈಜ್, ಶೇಪ್, ವೋಲ್ಟೇಜ್, ಕಾಸ್ಟ್, ಕಂಪ್ನಿ, ಬ್ರೈಟ್ನೆಸ್, ಸೈಜ್, ಕಲರ್ ಎಲ್ಲ ಸೇಮ್ ಇರ್ಬೋದು. ಆದ್ರೆ ದ ಬಾರ್ಕೋಡ್ ದಟ್ ಈಸ್ ಜನರೇಟೆಡ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಸೇಮ್ ಟೈಪ್ ಆಫ್ ಮೊಬೈಲ್ ಟ್ಯೂಬ್ಲೈಟ್ಸ್ ವಿಚ್ ಯು ಪರ್ಚೇಸ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಟೇಬಲ್ಸ್. ನಿಮ್ಮ ಮನ್ಯಾಗ ಇದ್ದಂಥ ಟೇಬಲ್ ಬಗ್ಗೆ ಏನು ಎಂಟಿಟೀಸ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು ನೀವು? ಇನ್ ದಿಸ್ ಕೇಸ್ ನನಗೆ ಬಾರ್ಕೋಡ್ ಅಂತ ಬರೋಂಗಿಲ್ಲ ಅಥವಾ ಐ ಡಿ ಅಂತ ಬರೋಂಗಿಲ್ಲ. ಟೇಬಲ್ ಬಗ್ಗೆ ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ ಹೈಟ್ ಇರ್ಬೋದು, ವಿಡ್ತ್ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಯಾವ ಮಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡ್ಯಾರ ಅದು ಡಿಫ್ರೆಂಟ್ ಇರ್ತದೆ, ಕಾಸ್ಟ್ ವಿಲ್ ಬಿ ಡಿಫ್ರೆಂಟ್, ಓಕೆ, ಕಲರ್ ಕ್ಯಾನ್ ಬಿ ಡಿಫ್ರೆಂಟ್, ನಂಬರ್ ಆಫ್ ಲೆಗ್ಸ್, ಕ್ಯಾನ್ ಬಿ ಡಿಫ್ರೆಂಟ್. 3 ಕಾಲಿಂದ ಇರ್ಬೋದು, 4 ಕಾಲಿಂದ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ಆಫ್ 6 legs. Now in this, can you people tell me one attribute which is totally different from one table to another table? ಸರ್, ಇಡೀ ಜಗತ್ತಿನಾಗ ಈ ಟೇಬಲ್ದು ಈ ಫೀಚರ್ ಯಾರ ಬಲ್ಲೂ ಸಿಗಂಗಿಲ್ಲ ಅಂತನೋದು. ಡೂ ಯು ಹ್ಯಾವ್ ಸಚ್ ಫೀಲ್ಡ್ ಹಿಯರ್? ಸೊ ವಾಟ್ ಯು ವಿಲ್ ಡೂ ಅಟ್ ದಟ್ ಟೈಮ್? ಈಗ ನಾಳೆ ನೀವೇ ಒಂದು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ಸೇರಿ ಒಂದು ಐ ಟಿ ಕಂಪ್ನಿ ತೆಗೆದ್ರಿ ಅಂತಂದ್ರೆ ಎಲ್ಲರೂ ಏನು ಮಾಡ್ತೀರಿ, ಎಲ್ಲರಿಗೂ ಒಂದೊಂದು ಟೇಬಲ್ ಬೇಕು ಅಂತೇಳಿ 8 ಟೈಪ್ ಆಫ್ ಟೇಬಲ್ಸ್ಗಳೆಲ್ಲ ಸೇಮ್ ಟೈಪ್ 8 ಟೇಬಲ್ ತೊಗೊಂಬರ್ತೀರಿ. ಎಲ್ಲ ಟೇಬಲ್ಸ್ಗೂ ಪ್ರಾಪರ್ಟಿ ಸೇಮೇ ಅದ. ದೆನ್ ಹೌ ಡು ಯು ಡಿಸ್ಟಿಂಗ್ವಿಷ್ ದೆಮ್?
ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ರೀ. ರಿಮೆಂಬರ್, ಯಾವುದೇ ಒಂದು ಪರ್ಟಿಕ್ಯುಲರ್ ಆಟ್ರಿಬ್ಯೂಟಿಗೆ ಇಫ್ ಇಟ್ ಡಸ್ ನಾಟ್ ಹ್ಯಾವ್ ಅ ಯುನೀಕ್ ಆಟ್ರಿಬ್ಯೂಟ್, ಇನ್ ದ್ಯಾಟ್ ಕೇಸ್ ನಾವೇ ಒಂದು ಸಪ್ರೇಟ್ ಐ ಡಿ ಕ್ರಿಯೇಟ್ ಮಾಡಬೇಕು. ನಾವೇ ಒಂದು ಸಪ್ರೇಟ್ ಐ ಡಿ ಕ್ರಿಯೇಟ್ ಮಾಡಿ ವಿ ಶುಡ್ ಮೇಕ್ ಶ್ಯೂರ್ ದ್ಯಾಟ್ ದಿಸ್ ಈಸ್ ಡಿಫ್ರೆಂಟ್ ಫಾರ್ ಈಚ್ ಟೇಬಲ್. ನಾನು ನಿಮಗೆ ಹೇಳಿದ ಎಕ್ಸಾಂಪಲ್, ನಾಳೆ ನೀವೇ ಒಂದು ಕಂಪ್ನಿ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿ 8 ಟೇಬಲ್ ಸೇಮ್ ಟೈಪ್, ಸೇಮ್ ಕಲರ್, ಸೇಮ್ ಕಾಸ್ಟ್, ಸೇಮ್ ಕಂಪ್ನಿ, ಸೇಮ್ ಥಿಕ್ನೆಸ್, ವಿಡ್ತ್ ಎಲ್ಲ ಒಂದೇ ಕಡೆಯಿಂದ 8 ತೊಗೊಂಡು ಬಂದಿರಿ. ಸೊ ಅವಾಗ ಅದು ಟೇಬಲ್ಸ್ಗಳು ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ ಡೌಟ್ ಬಂದಾಗ ಯು ವಿಲ್ ರೈಟ್ 1 2 3 4 ಸೀರಿಯಲ್ ನಂಬರ್ ಆನ್ ದೋಸ್ ಟೇಬಲ್ಸ್. ಅಥವಾ ನಿಮ್ಮ ಕಾಲೇಜ್ನಾಗೆ ಹೋಗ್ಬೋದು, ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಎಲ್ಲ ಬೆಂಚ್ಗಳು ಸೇಮ್ ಅದಾರೆ. ಹೌ ಡು ಯು ಡಿಸ್ಟಿಂಗ್ವಿಷ್ ದಟ್ ಈ ಬೆಂಚ್ ನಂದು, ಈ ಬೆಂಚ್ ನಿಮ್ದದ ಅಂತಂದ್ರೆ ಬೆಂಚ್ ಮೇಲೆ ನಂಬರ್ ಬರೆದಿರ್ತಾರೆ. ಸೊ ಆ ನಂಬರ್ ಬೇಸಿಸ್ ಮೇಲೆ ವಿ ಐಡೆಂಟಿಫೈ ದ ಬೆಂಚಸ್. ಅದೇ ರೀತಿಯೊಳಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಎಂಟಿಟಿಗೆ ಇಫ್ ಯು ಡೋಂಟ್ ಗೆಟ್ ಎನಿ ಯುನೀಕ್ ಆಟ್ರಿಬ್ಯೂಟ್ಸ್, ನೀವೇ ಒಂದು ಹೊಸ ಆಟ್ರಿಬ್ಯೂಟ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ವಿ ಶುಡ್ ಮೇಂಟೈನ್ ದಟ್ ಆಲ್ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಆರ್ ಸ್ಟೋರ್ಡ್ ಟು ದಟ್ ಪರ್ಟಿಕ್ಯುಲರ್ attribute in this case. So 8 table avantana table id starts from 1 2 3 4 and ಉಳಿದು information it can be same, makes no difference in this case. So ಈ ರೀತಿಯೊಳಗ the information is added, attribute is added if you don't get a unique attribute in this case. ಅರ್ಥ ಆಯ್ತು ಇದು? ಬಿಕಾಸ್ ಪ್ರತಿ ಒಂದೊಂದು ಎಂಟಿಟಿ ಬಗ್ಗೆ ನೀವು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ರೆ ಕಂಪಲ್ಸರಿ ದೇರ್ ಮಸ್ಟ್ ಬಿ ಒನ್ ಯುನೀಕ್ ವ್ಯಾಲ್ಯೂ in that particular, one unique attribute in that particular entity. ಸಪೋಸ್ ಇರಲಿಲ್ಲ ಅಂದ್ರೆ ನೀವೇ ಒಂದು ಆ್ಯಡ್ ಮಾಡ್ತೀರಿ, ಆ್ಯಡ್ ಮಾಡಿ ವಿ ಮೇಂಟೈನ್ ದ ಆಟ್ರಿಬ್ಯೂಟ್ ಫಾರ್ ದ್ಯಾಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಆಲ್ ದೀಸ್ ವಾರ್ ದ ಥೆರಾಟಿಕಲ್ ಡಿಸ್ಕ್ರಿಪ್ಷನ್ ದಟ್ ವಾಸ್ ಡಿಫೈನ್ಡ್ ಬೈ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಈ DBMSನಾಗ ದೇ ಟೋಲ್ಡ್ ದಟ್ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಶುಡ್ ಬಿ ದೇರ್ ಇನ್ಸೈಡ್ ಯುವರ್ ಡೇಟಾಬೇಸ್. ಒಂದು ಡೇಟಾಬೇಸ್ ಅಂತದ, ಅದ್ರಾಗ ಸ್ಮಾಲ್ ಪೀಸಸ್ ಮಾಡ್ತೀವಿ, ಅವನ್ನ ನಾವು ಟೇಬಲ್ಸ್ ಅಂತ ಹೇಳ್ತೀವಿ. ಟೇಬಲ್ಸ್ ಒಳಗೆ ಮತ್ತೆ ಡಿವೈಡ್ ಮಾಡ್ತೀವಿ ರೋಸ್ ಆ್ಯಂಡ್ ಕಾಲಮ್ಸ್ ಅಂತೇಳಿ. ಆ ರೋಸ್ ಆ್ಯಂಡ್ ಕಾಲಮ್ಸ್ ಒಳಗೆ ಇನ್ಫಾರ್ಮೇಷನ್ ಮೇಂಟೈನ್ ಮಾಡ್ತೀವಿ. ಯಾರ್ದು ಇನ್ಫಾರ್ಮೇಷನ್? ಇಟ್ ಈಸ್ ಅಬೌಟ್ ಅ ಎಂಟಿಟಿ. ಎಂಟಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಆ ಎಂಟಿಟಿದು ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀವಿ? ಇಟ್ ಈಸ್ ದ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂತಂದ್ರೆ these are the properties that describes an entity. ಒಂದು ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಆಟ್ರಿಬ್ಯೂಟ್ ಅಥವಾ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆ ಪ್ರಾಪರ್ಟೀಸ್ನಾಗ ದೇ ಸೇ ದೇರ್ ಶುಡ್ ಆಲ್ವೇಸ್ ಬಿ ಅಟ್ ಲೀಸ್ಟ್ ಒನ್ ಆಟ್ರಿಬ್ಯೂಟ್ ವಿಚ್ ಹ್ಯಾಸ್ ಅ ಡಿಫ್ರೆಂಟ್ ವ್ಯಾಲ್ಯೂ ಫಾರ್ ಈಚ್ ರೋ. ಪ್ರತಿ ಒಂದೊಂದು ರೋದ್ ಇನ್ಫಾರ್ಮೇಷನ್ ಏನು ಸ್ಟೋರ್ ಮಾಡ್ತಿರ್ತೀರಿ ಅದ್ರೊಳಗೆ ಅಟ್ಲೀಸ್ಟ್ ಒಂದು ಆಟ್ರಿಬ್ಯೂಟಿನ ವ್ಯಾಲ್ಯೂ ಶುಡ್ ಬಿ 100% ಡಿಫ್ರೆಂಟ್ ಫ್ರಮ್ ಒನ್ ಟು ಅನದರ್. ಅಂದ್ರೆ ಅದು ರಿಪೀಟ್ ಆಗಬಾರ್ದು. ಅಂಥ ಆಟ್ರಿಬ್ಯೂಟ್ಸ್ಗೆ ವಿ ಕಾಲ್ ದಮ್ ಆ್ಯಸ್ ಪ್ರೈಮರಿ ಕೀ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಪ್ರತಿ ಒಂದೊಂದು ಆಟ್ರಿಬ್ಯೂಟಿಗೆ ದರ್ ಇಸ್ ಅ ಯೂನಿಕ್ ವ್ಯಾಲ್ಯೂ ಆರ್ ಸಿಮಿಲರ್ ವ್ಯಾಲ್ಯೂ. ದೀಸ್ ವ್ಯಾಲ್ಯೂಸ್ ವಿ ಕಾಲ್ ದಮ್ ಆ್ಯಸ್ ಟಪಲ್ಸ್. ಸೊ ದಿಸ್ ಈಸ್ ಹೌ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಫೈನ್ಡ್ ದ ಥಿಂಗ್ಸ್, ಹೌ ದ ಡೇಟಾ ಮಸ್ಟ್ ಬಿ ಸ್ಟೋರ್ಡ್ ಅಂತೇಳಿ. ಇದನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿದ್ದು one program query language called as structured query language. So a structured query language athwa SQL was a language which implemented the features that were described by the database. ಸೊ ಆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ, ಡೇಟಾಬೇಸು, ಎಂಟಿಟಿ, ಟೇಬಲ್ ಅವೆಲ್ಲ ಕತೆ ಹೇಳ್ದ, ಅವು ಎಲ್ಲನೂ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೆಡ್ ಮಾಡಿದ್ದು ಇಟ್ ಈಸ್ ಇನ್ ದ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಎ ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟೆಡ್ ಸ್ಟೇಟ್ಮೆಂಟ್ಸ್ ಟು ಪರ್ಫಾರ್ಮ್ ವೇರಿಯಸ್ ಆಪ್ರೇಷನ್ಸ್ ಆನ್ ದ ಡೇಟಾ. ಒಂದು ಡೇಟಾ ಮೇಲೆ ನೀವು ಬೇರೆ ಬೇರೆ ರೀತಿಯೊಳಗೆ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಯೂಸ್ ಮಾಡ್ಲಿಕ್ಕತ್ತಾರ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ structured query language. And they divided this structured query language into two types. One was called as data definition language athwa DDL, and the second one is called as data manipulation, MANIPULATION
P-U-L-A-T-I-O-N. Data manipulation language, or it is DML. ಸೊ ಈ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಮತ್ತು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತೇಳಿ ಎರಡು ಟೈಪ್ನಾಗ ಇನ್ನೊಂದು ಬರ್ತದೆ, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತಲೂ ಬರ್ತದೆ. ಬಟ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ಈ ಡೇಟಾ ಲ್ಯಾಂಗ್ವೇಜ್ ಕಂಟ್ರೋಲ್ ಅಂತಂದ್ರೆ ಈ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸಿಗೆ ಭಾಳ ಇಂಪಾರ್ಟೆಂಟ್. ದಟ್ ಈಸ್ DCL ಅಂತ ಹೇಳ್ತೀವಿ, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತೇಳಿ. ಅಲ್ಲಿ ಲೈಕ್ ಪರ್ಮಿಷನ್ಸ್ ಕೊಡೋದು, ಆಮೇಲೆ ಯಾರ್ಯಾರು ಆಕ್ಸೆಸಿಬಿಲಿಟಿ ಕೊಡಬೇಕು ಅದೆಲ್ಲ ಏನಂತಂದ್ರೆ ಈ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ನಾಗ ಬರ್ತದೆ. ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಇನ್ ದಿಸ್, ಬಟ್ ಎಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಟೂ ಮೇನ್ ಆಸ್ಪೆಕ್ಟ್ಸ್, ದಟ್ ಈಸ್ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಆಮೇಲೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಸೊ that's it for today's class. ನಾಳೆ you will be having a class. ಟೈಮಿಂಗ್ ಪ್ರಾಬ್ಲಿ 7:30 to 8:30 ತೊಗೋತೀನಿ, ಯಾಕಂದ್ರೆ ಅವ್ರದ್ದು ಒಂದು ಆಲ್ರೆಡಿ 6:30 to 7:30 ಬ್ಯಾಚ್ ಇರ್ತದೆ. ಸೊ ಐ ವಿಲ್ ಟೇಕ್ ಫ್ರಮ್ 7:30 to 8:30 ಫಾರ್ ಯು ಪೀಪಲ್. ಇಸ್ ದಟ್ ಓಕೆ ವಿತ್ ಎವ್ರಿ ಒನ್? ಓಕೆ. ಸೊ ನಾಳೆ ಕ್ಲಾಸ್ನಾಗ we will be discussing like what exactly this data definition language is and data manipulation language is. ನಾಳಿದ್ದು ಕ್ಲಾಸು ಡೋಂಟ್ ಮಿಸ್ ದೀಸ್ ಕ್ಲಾಸಸ್ ಬಿಕಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆರಿ ಫಾರ್ ಸ್ಟ್ರಕ್ಚರ್. ಆ್ಯಂಡ್ ಆದಷ್ಟು ಟೈಮಿಗೆ ಬರ್ರಿ. 7:30 ಅಂದರೆ ನಾವೊಂದು 5 minutes ವೇಟ್ ಮಾಡ್ತೀನಿ. ಬಿ ಆನ್ ಟೈಮ್. 5 minutes ಒಳಗೆ ಲಾಗಿನ್ ಮಾಡ್ಕೊರಿ. ಐ ವಿಲ್ ಸೆಂಡ್ ದ ಲಿಂಕ್ ಸಮ್ವೇರ್ ಆನ್ 5 minutes ಬಿಫೋರ್, so that it won't be late for you people also in this case. So that's it for today's class. So this is a theory part what we have concluded in the today's class, and naale class naga we will be concentrating on what exactly you mean by the data manipulation language and data definition language of the structured query language in this case. So that's it for today. I will meet tomorrow at 7:30. ಥ್ಯಾಂಕ್ ಯು ಎವ್ರಿ ಒನ್. ಏನಾರ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ಹಾ ಹಾ ಹಾ